ಯಾರೂ ಹೇಳಿಲ್ಲ ಅವರಿಗೆ. ಮನೇಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ಹೇಳಿದ್ರು ಈ ಥರ ನಿಮಗೆ ಕಿವಿ ಸುರ್ತಾ ಇದೆ ಅಲ್ಲಿ ನೋಡ್ರಿ ಅಂತೇಳಿ. ತಕ್ಷಣ 5 ನಿಮಿಷದಲ್ಲಿ ಆ ಕಿವಿ ಸುರಿದು ನಿಂತೋಯ್ತು. ಅಷ್ಟು ಮಾತ್ರ ಅಲ್ಲ, ಇನ್ನು ನಮ್ಮ ಆಸ್ತಿ ಸುಮಾರು ಜನಕ್ಕೆ ಗೊತ್ತು, ಕಿಡ್ನಿಗಳು ಚೆನ್ನಾಗಾಗಿರೋದು, ಮತ್ತು ವಾಕ್ಯ ಕೊಡ್ತಾನೆ ಕಣ್ಣು ಮುಚ್ಚಿ ಕಣ್ಣು ತೆಗೆಷ್ಟಕ್ಕೆ ಗಡ್ಡೆ ಕರಗೋಗಿದ್ದು, ಬೆನ್ನಲ್ಲಿ ಗಡ್ಡೆ ಇತ್ತು, ಹೋಗ್ಬಿಟ್ಟಿದೆ, ಒಬ್ಬರನ್ನೂ ಮುಟ್ಟಿಲ್ಲ. ಈ ಥರದ್ದು 1-2 ಅಲ್ಲ, ಸುಮಾರು. ಅವ್ರನ್ನ ಹೊಗಳಕ್ಕೆ ಕೇಳ್ತಾ ಇಲ್ಲ, ದೇವರು ಎಂಥ ಅಭಿಷೇಕವನ್ನು ಇಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಅನ್ನೋದಕ್ಕೆ. ದರಿ ಸ್ತೋತ್ರ. ಆಮೇಲೆ ಇವತ್ತದ್ದು ಇರಲಿ, ಕರೆಯಲ್ಪಟ್ಟ ಸುಮಾರಾಗಿ ದೇವರು ಮಾತಾಡ್ತಾರೆ. ಆಮೇಲೆ ಓಕೆ, ಥ್ಯಾಂಕ್ ಯು. Good evening to all. ಈ ಸಂಜೆ ಸಮಯದಲ್ಲಿ ವಂದನೆ ನಿಮ್ಮೆಲ್ಲರಿಗೂ. I think you know how to say good evening, right? ನಿಮ್ಗೆ ಗೊತ್ತು ಹೆಂಗೆ ಹೇಳ್ಬೇಕಂತೇಳಿ. There should be response to what we say. ನಾವು ಏನು ಹೇಳ್ತಿರೋ ಅದಕ್ಕೆ ನೀವು ಪ್ರತ್ಯುತ್ತರವಾಗಿ ಕೊಡಬೇಕು. When I call you and say hello, ಹಲೋ ಅಂದಾಗ ಏನು ಹೇಳಬೇಕು? in return you also should ಏನು say ಹೇಳಬೇಕು? hello. ಹಲೋ ಅನ್ಬೇಕು. The same way when I say good evening, ನಾನು ಗುಡ್ ಈವ್ನಿಂಗ್ ಅಂತ ಹೇಳುವಾಗ ನೀವೇನು ಹೇಳಬೇಕು? that's good. Praise the Lord. ಪ್ರೈಸ್ ದ ಲಾರ್ಡ್, ಅದು ಒಳ್ಳೆಯದು. People say praise the Lord in the beginning. ಪ್ರಾರಂಭದಲ್ಲಿ ಪ್ರೈಸ್ ದ ಲಾರ್ಡ್ ಹೇಳ್ತಾರೆ. That is good. That is okay. ಅದು ಒಳ್ಳೆಯದು, ಸರಿನೇ. But praise the Lord is not a greeting. ನೆಲದಲ್ಲಿ ಬೈಬಲ್ ಇಟ್ಬಿಡ್ರಿ, ಅಷ್ಟಕ್ಕೆ ಸಾಕಾಗಲ್ಲ. Okay, that is not saying namaskar or saying hello. ನಮಸ್ಕಾರ ಹಲೋ ಅನ್ನೋ ಸಾಲದು. That is saying praise be to God. ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳೋದಕ್ಕೋಸ್ಕರ There must be a reason to praise the Lord. ನಾವು ಮುಖ್ಯವಾಗಿ ನಾವು ಅದನ್ನ If you ಹೇಳಲೇಬೇಕಾಗಿದೆ. know why you are praising the Lord and saying praise the Lord, ನಾವು ಯಾಕೆ ದೇವರನ್ನ ಸ್ತೋತ್ರ ಮಾಡಬೇಕು, if you know that, ಅದನ್ನ ಸರಿಯಾಗಿ ತಿಳ್ಕೊಂಡಿದ್ದೆ ಆದ್ರೆ then you can say praise the Lord. ಅದನ್ನ ತಿಳ್ಕೊಂಡಿದ್ರೆ ಮಾತ್ರನೇ ನಾವು ಹೇಳಕ್ ಸಾಧ್ಯ. Amen. ಆಮೆನ್. So God is a good God. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. Do you believe that? ನೀವು ನಂಬ್ತೀರಾ? Yes, no. ಜೋರಾಗಿ ಹೇಳಿ, ನಂಬ್ತೀರಾ? No, I am not asking you to shake your heads. ನಿಮ್ಮ ತಲೆನ ಹಾಡಿಸು ಅಂತ ನನಗೆ ಕೇಳ್ತಾ ಇಲ್ಲ. I am asking you a question. ನಾನು ಪ್ರಶ್ನೆನ ಕೇಳ್ತಿದ್ದಾನೆ. When I ask something, ನಾನು ಕೇಳುವಾಗ you need to open your mouth if you have brought your mouth here. ನೀವು ನಿಮ್ಮ ಬಾಯನ್ನು ತಂದಿದ್ದೆ ಆದ್ರೆ ನೀವು ಬಾಯನ್ನು ಉಪಯೋಗ ಮಾಡ್ರಿ And say yes or no. ಎಸ್ ಇಲ್ವಾ ಅಂತ ಹೇಳ್ಬೇಕು, ಹೌದು ಅಥವಾ ಇಲ್ಲ ಅಂತ ಹೇಳಬೇಕು. I forgot my towel ನಾನು ನನ್ನ ಟವಲನ್ನು ಮರ್ತು ಬಿಟ್ಟೆ in Bangalore. ಬೆಂಗಳೂರಲ್ಲಿ. I don't think that you forgot your mouth. ನಾನು ಅಂದ್ಕೊಂತೀನಿ ನೀವು ನಿಮ್ಮ ಬಾಯನ್ನು ಮರ್ತು ಬಿಟ್ಟಿದ್ದೀರಾ ಅಂತ. Got it with you, right? ನಿಮ್ಮ ಹತ್ರ ಇದೆಯಲ್ವಾ? ನೀವು ಅರ್ಥ ಆಯ್ತು ನಿಮಗೆ? Hallelujah. So God is a wonderful God. ದೇವರು ಒಳ್ಳೆ ದೇವರಾಗಿದ್ದಾನೆ. He always is busy in his business. ಆತನ ವ್ಯಾಪಾರದಲ್ಲಿ ಆತನು ಯಾವಾಗಲೂ ಬ್ಯುಸಿ ಆಗಿರ್ತಾನೆ. He's busy in his business. ಆತನ ವ್ಯಾಪಾರದಲ್ಲಿ ಆತನು ಬ್ಯುಸಿ ಆಗಿರ್ತಾನೆ. We may be lazy. ನಾವು ಸೋಮಾರಿಗಳಾಗಿದ್ದೇವೆ. But he is busy. ಆದ್ರೆ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. And his work is going on and going on and going on. ಅವರ ಕೆಲಸ ಯಾವಾಗಲೂ ನಡೀತದೆ ನಡ್ಕೊಂಡೇ ಇರ್ತದೆ. Praise the Lord. Praise the Lord. So this evening I have a word for all the leaders here. ಈ ಸಂಜೆ ಸಮಯದಲ್ಲಿ ಇಲ್ಲಿರುವಂತ ಎಲ್ಲ ನಾಯಕರಿಗೆ ಒಂದು ವಾಕ್ಯ ಇದೆ. Is there any leader sitting here? ಇಲ್ಲಿ ಕುಂತಂತ ಯಾರಾದ್ರೂ ನಾಯಕರು ಇದ್ದೀರಾ? ಎಸ್, ಇಲ್ಲಿರೋರೆಲ್ಲ ನಾಯಕರು. I want to see your hand at least. ನಾನು ನಿಮ್ಮ ಕೈಯನ್ನು ನೋಡಬೇಕಾಗಿದೆ. If you are a leader, ನೀವು ಲೀಡರ್ ನಾಯಕರಾಗಿದ್ರೆ okay, keep it up. ರವಿ ಬ್ರದರ್ಸ್, ಬ್ರದರ್ ಫಾಸ್ಟರ್ ರವಿ ಬ್ರದರ್ ಬಂದು ಟ್ರಾನ್ಸ್ಲೇಷನ್ ಮಾಡಬೇಕು. If you have come late, and I have seen this ministry growing from this to this. ನಾನು ಚಿಕ್ಕದಾಗಿದ್ದರಿಂದ ಈ ಸೇವೆ ದೊಡ್ಡದಾಗಿ ಬೆಳೆಯುವವರೆಗೂ ನಾನು ನೋಡಿದ್ದೀನಿ. He was not married. ನಾನು ಮದುವೆ ಆಗಿರಲಿಲ್ಲ ಆಗ. You can see the children. One is not here. ಒಬ್ಬರು ಇಲ್ಲಿಲ್ಲ. ಈಗ ನನ್ನ ಮಕ್ಕಳು ನೋಡಿದ್ದೀರಾ ನೀವು? You can imagine how big they are now. ಈಗ ಅವ್ರು ನಿಮ್ಗೆ ಗೊತ್ತು ಅವ್ರ ಮಕ್ಕಳು ಎಷ್ಟು ದೊಡ್ಡವರಾಗಿದ್ದಾರೆ ಅಂತ. The ministry was small. This fellow was also small. ಈ ಸೇವೆ ತುಂಬಾ ಚಿಕ್ಕದಾಗಿತ್ತು, ಈ ವ್ಯಕ್ತಿ ಕೂಡ ಚಿಕ್ಕದಾಗಿದ್ದ. And some people like Ravi and Uday, all they were very small. ರವಿ ಅವರೆಲ್ಲ ತುಂಬಾ ಚಿಕ್ಕ ಮಕ್ಕಳಾಗಿದ್ರು ಈ ಸಭೆಯಲ್ಲಿ. Since then I am here. ಆದ್ರೆ ಆ ದಿನದಿಂದ ಇಲ್ಲಿವರೆಗೂ ನಾನು ಈ ಸಭೆಯಲ್ಲಿ. And I thank God for everything.
ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಎಲ್ಲ And ಕಾರ್ಯಗಳಿಗೆ. since past more than around 30 years, we are working together. ನಾವು ಇಬ್ಬರು ಸೇರಿ 30 ವರ್ಷಗಳಿಂದ ಜೊತೆಯಾಗಿ We ಬಂದಿದ್ದೇವೆ. went to villages walking. ನಾವು ಹಳ್ಳಿಗಳಿಗೆ ನಡ್ಕೊಂಡು ಹೋಗಿದ್ದೇವೆ. We went to villages by cycle later on. ಅದಕ್ಕೆ ಸೈಕಲ್ ಕೂಡ ನಡ್ಕೊಂಡು ಹೋಗಿದ್ದೀವಿ ನಾವು. Then we went to the villages on moped. ಅದಾದ ಮೇಲೆ ಚಿಕ್ಕದು ಒಂದು ಚಾಂಪ್ ಇತ್ತು, ಅದ್ರಲ್ಲಿ ನಾವು ಇಬ್ಬರು ಹೋಗ್ತಾ ಇದ್ವಿ, ಇಬ್ಬರೇ ಹಳ್ಳಿಗೆ ಹೋಗ್ತಾ ಇದ್ವಿ. Then he got a bike. ಆಮೇಲೆ ಬೈಕ್ ಬಂತು. We went to the villages through bike. ಬೈಕ್ ಮುಖಾಂತರ ಹಳ್ಳಿಗಳಿಗೆ ಹೋಗ್ತಾ ಇದ್ವಿ. Then he saw that I'm suffering. ನನಗೆ ತುಂಬಾ ಕಷ್ಟ ಪಡ್ತಾ ಇದ್ದೆ. I'm coming from so far, and then he decided to buy a car. ನಾನು ತುಂಬಾ ದೂರಿಂದ ಬರ್ತೀನಿ, ಈತನ ಸಹ ಒಂದು ಕಾರ್ ತೆಗೆದ್ರೆ ಚೆನ್ನಾಗಿತ್ತು ಕಷ್ಟ ಪಡ್ತಿದ್ದೆ. Each time we used to take the car. ಯಾವ ಸಮಯದಲ್ಲಿ ಇವರು ಕಾರನ್ನು ತೆಗೆದುಕೊಂಡ್ರು, Money was going. ಹಣ ಹೋಗ್ತಾ ಇದೆ. And a payment for the driver. ಡ್ರೈವರ್ಗೆ ನೀವು ಕೊಡಬೇಕು. Payment for the fuel. ಒಂದು ಆಯಿಲ್ಗೆ ಅಥವಾ ಪೆಟ್ರೋಲ್ಗೆ ನಾವು ಕಾಸು ಕೊಡಬೇಕು. Then he learned driving. ನಿಧಾನವಾಗಿ ನಾನು ಡ್ರೈವಿಂಗ್ Just to take me here and there. ಅಲ್ಲಿ ಹೋಗುವಾಗ ನಾನು ಕಲ್ತ್ಕೊಂಡಿದ್ದೆ, ನಾನು ಎಲ್ಲಿ ಕಲ್ತಿಲ್ಲ ಡ್ರೈವಿಂಗ್. God's work was going on. ಆ ದೇವರ ವಾಕ್ಯ ಈ ರೀತಿಯಾಗಿ ನಡೀತಾ ಬಂತು. And we have seen wonderful miracles together. ಅಲ್ಲಿ ಆ ಜಾಗದಲ್ಲಿ ಅನೇಕ ಅದ್ಭುತಗಳನ್ನ ನಾವು ನೋಡಿದ್ದೇವೆ. Dead people also raised. ಸತ್ತೋಗಿರೋರು ಇದ್ದಿರಿಂದ ನಾವು ನೋಡಿದ್ದೀವಿ ಜಾಗದಲ್ಲಿ. A lot of things. ಅನೇಕ ಕಾರ್ಯಗಳಾಯ್ತು. But above all, ಇದೆಲ್ಲ ನೋಡುವಾಗ Jesus is faithful to us. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿ ನಮ್ಮೆಲ್ಲರಿಗೂ. His faithfulness has sustained us. ಆ ನಂಬಿಗಸ್ತಕೆನೇ ನಮಗಲ್ಲಿ ಕಾಯ್ತಾ ಬಂದಿದೆ. Hallelujah. Without his faithfulness, ಆತ ನಂಬಿಕೆ ಇಲ್ಲದೆ ಹಾಗೆ it is not possible to come so far. ಇಲ್ಲಿಂದ ಅಲ್ಲಿಂದ ಬರೋದು ಸಾಧ್ಯವೇ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ Not possible at all. ನಮ್ಗೆ ಸಾಧ್ಯವೇ ಇಲ್ಲ ನಂಬಿಕೆ ಇಲ್ಲ. So this evening I'm having a word for the ministers, the leaders. ಇಲ್ಲಿ ಈ ರಾತ್ರಿ ಸಮಯದಲ್ಲಿ ಸೇವಕರುಗಳಿಗೆ, ನಾಯಕರಿಗೆ ಒಂದು ವಾಕ್ಯವಿದೆ. By saying ministers and leaders, I'm not talking about pastors and evangelists only. I'm not only talking about the pastors. ನಾನು ಕೇವಲ ಸೇವಕರು ಮಾತ್ರ ಅಲ್ಲ, ಸುವಾರ್ತಿಕರು ಮತ್ತು ನಾಯಕರು ಎಲ್ಲರಿಗೂ ಸಂಬಂಧಪಟ್ಟಾಗಿ ಮಾತಾಡ್ತೀನಿ. Before I take you into the word of God, ದೇವರ ವಾಕ್ಯಕ್ಕೆ ನಿಮ್ಮ ನಡೆಸೋದಕ್ಕಿಂತ I ಮುಂಚಿತವಾಗಿ want you to understand something very well. ತುಂಬಾ ಚೆನ್ನಾಗಿ ಅರ್ಥಪಡಿಸೋದಕ್ಕೆ ಪ್ರಯತ್ನಿಸ್ತೇನೆ. This evening we were there in Malur. ಮಾಲೂರಲ್ಲಿ ಇದಕ್ಕಿಂತ ಮುಂಚೆ ನಾವು ಸೇವೆಗೆ Just ಹೋಗಿದ್ದೇವೆ. one sentence I want to make. ಅಲ್ಲಿ ಒಂದು ವಾಕ್ಯವನ್ನ ಅಲ್ಲಿ ಹೇಳಿದ್ದೇವೆ. When God's word comes, ದೇವರ ವಾಕ್ಯ ಬರುವಾಗ he visits us. ಅದು ನಮ್ಮನ್ನು ಸಂಧಿಸುತ್ತೆ. Listen to it. ಗಮನಿಸಿರಿ. When the word of God comes to us, ದೇವರ ವಾಕ್ಯ ನಮ್ಮ ಬಳಿಗೆ ಬರುವಾಗ God comes to us. ದೇವರ ವಾಕ್ಯ ನಮ್ಮ ಹತ್ರ ಬಂದಿದೆ, ದೇವರು ನಮ್ಮ ಹತ್ರ ಬಂದಿದ್ದಾನೆ ಅಂತ ಅರ್ಥ. That's why we must give due respect to the word of God. ಅದರಿಂದನೇ ದೇವರ ವಾಕ್ಯಕ್ಕೆ ತುಂಬಾ ನಾವು ಗೌರವಿಸಬೇಕು. While the word of God is going on, ಎಲ್ಲವೂ ದೇವರ ವಾಕ್ಯವೇ ಮಾಡ್ತಾ ಇದೆ. no mobiles. ಮೊಬೈಲ್ ಯೂಸ್ ಮಾಡಬಾರದು. ಇಲ್ಲಿ No going out, no coming in. ಹೋಗೋದು, ಒಳಗಡೆ ಬರೋದು, ವಾಕ್ಯವನ್ನು ಸನ್ಮಾನಿಸಬೇಕು. And that word will do wonders in our lives. ನಮ್ಮ ಜೀವಿತದಲ್ಲಿ ಈ ವಾಕ್ಯಗಳು ತುಂಬಾ ಅದ್ಭುತಗಳನ್ನ ಮಾಡುವಂತದ್ದಾಗಿದೆ. Amen. Are you going to follow this instruction? ನಾವು ಹೇಳ್ತಾರನ್ನ ಗಮನಿಸ್ತಾ ಇದ್ದೀರಾ, ಹಿಂಬಾಲಿಸ್ತೀರಾ? No, don't be angry. Just for 1 hour. 1 ಗಂಟೆ ಮಾತ್ರ ಹೊಟ್ಟೆಶ್ವರ ಭಯಪಡ With smile. ನಗುತ್ತಾ ನಗುಮುಖದಿಂದ ಕೂತ್ಕೊಳ್ಳಿ. God will talk to you. ದೇವರು ನಿಮ್ಮ ಜೊತೆ ಮಾತಾಡುವಂತನಾಗಿ, God will minister to you. ದೇವರು ನಿಮಗೆ ಸೇವೆ ಮಾಡುವಂತನಾಗಿ, God will come and meet at the point of your need. ನಿನಗೆ ಏನು ಬೇಕಾಗಿದೆಯೋ ಅದಕ್ಕೆಗಾಗಿನೇ ದೇವರು ಬಂದು ನಿಮಗೆ ಸಂಧಿಸುವಂತನಾಗಿದ್ದಾನೆ. We are just vessels. ನಾವು ಕೇವಲ ಪಾತ್ರೆಗಳಾಗಿದ್ದೇವೆ. God has desired to use us. That's all. ದೇವರ ಅಪೇಕ್ಷೆ ಆಗಿತ್ತು ನಮ್ಮನ್ನ ಉಪಯೋಗ ಮಾಡ್ಕೋಬೇಕಂತ. Otherwise, if we will choose somebody else, ಅದರ ಇಲ್ಲ ಅಂದ್ರೆ ಬೇರೆಯವ್ರನ್ನ ಉಪಯೋಗ ಮಾಡ್ಕೊಳ್ತಾ ಇದ್ರು. now they can bring the word. ಅವರು ವಾಕ್ಯವನ್ನು ಕೊಡ್ತಾ ಇದ್ರು. Through whatever vessel the word is coming, ಯಾವ ಪಾತ್ರೆಯಿಂದ ಯಾವ ವಾಕ್ಯ ಬರುತ್ತೋ, forget about the vessel. Forget about that. ಪಾತ್ರೆಯನ್ನ ಮರ್ತು ಬಿಡಿ. Give respect to the word of God. ದೇವರ ವಾಕ್ಯಕ್ಕೆ ನಾವು ಗೌರವಿಸೋಣ. Things will change. ನಮ್ಮ ಅನೇಕ ಪರಿಸ್ಥಿತಿಗಳು ಬದಲಾವಣೆ And I guarantee you and I promise you. ನಾನು ಖಂಡಿತವಾಗ್ಲೂ ಹೇಳ್ತೀನಿ, ವಾಗ್ದಾನ ಮಾಡ್ತೀನಿ, things will definitely change. ಪರಿಸ್ಥಿತಿಗಳು ಖಂಡಿತವಾಗ್ಲೂ ಬದಲಾವಣೆ ಆಗ್ತದೆ. Hallelujah. So one more time, let me ask you. ಮತ್ತೊಂದು ಸಾರಿ ನಿಮ್ಮನ್ನು ಕೇಳ್ತೇನೆ, how many of you are leaders? ಎಷ್ಟು ಜನ ನಾಯಕರಾಗಿದ್ದೀರಾ? ಅಲ್ಲಿ I have to see your hands. ನಾಯಕರಾಗಿದ್ರೆ ಕೈಗಳಿತ್ರಿ. 1 2 3 4 5
ಇದಪ್ಪ Many, ಚಂದ್ರು, many hands ನೀವೆಲ್ಲ are not up. Many hands are not up. ಅನೇಕ ಕೈಗಳ ಮೇಲೆ ಕೆತ್ತಲ್ಪಟ್ಟಿಲ್ಲ. That's very good. ಒಳ್ಳೆಯದು. So that you can know and learn who you are. ಮೊದಲನೇದಾಗಿ ನೀವು ಯಾರು ಅಂತ ಕಲ್ತ್ಕೋಬೇಕು. I want to take you to 1 Peter ಮೊದಲನೇ ಪೇತ್ರ chapter 4 4ನೇ ಅಧ್ಯಾಯ verse 10. 10ನೇ ವಾಕ್ಯ. Yeah. 1 Peter ಮೊದಲನೇ ಪೇತ್ರ chapter 1. 1 chapter 4 4ನೇ ಅಧ್ಯಾಯ verse 4. 10. 10ನೇ ವಾಕ್ಯ. Chapter 4 verse 10. ಹಾ. Okay. Okay. The Bible says here, ಇಲ್ಲಿ ಬೈಬಲ್ ಹೇಳಲ್ಪಟ್ಟಿದೆ, as every man. ಎಲ್ಲ ಮನುಷ್ಯರು. Every man means every man. ಎಲ್ಲ ಮನುಷ್ಯರಂದ್ರೆ ಎಲ್ಲರೂ ಮನುಷ್ಯರೇ. Is there any man sitting here? ಇಲ್ಲಿ ಎಲ್ಲ ಮನುಷ್ಯರು ಕುತ್ಕೊಂಡಿದ್ದೀರಾ? Are you sure? ನಿಜನಾ? I'm not talking about only men. ಬರೀ ಪುರುಷರಿಗೆ ಮಾತ್ರ ಮಾತಾಡ್ತಾ ಇಲ್ಲ. When the word of God is saying men, women also included. ಆ ಒಂದು ದೇವರ ವಾಕ್ಯ ಹೇಳುತ್ತೆ, ಪುರುಷ ಅಂದ ತಕ್ಷಣನೇ ಆ ಒಂದು ಸ್ತ್ರೀ ಕೂಡ ಅವರ ಜೊತೆಲಿ ಸೇರಲ್ಪಟ್ಟಿರ್ತಾರೆ. As every man hath received the gift. ಪ್ರತಿಯೊಬ್ಬ ಮನುಷ್ಯನು ಹೊಂದಲ್ಪಟ್ಟಂತ ವರ. If you are saved, ನೀವು ರಕ್ಷಿಸಲ್ಪಟ್ಟಿದ್ರೆ, if you have believed in Jesus, ನೀವು ಯೇಸು ಕ್ರಿಸ್ತ ನಂಬಿದೆ ಆದ್ರೆ, if you have received Jesus, ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದ್ರೆ, if you have accepted Jesus as the Lord of your life, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಒಡೆಯನು ರಕ್ಷಕನಂತಲ್ಲಿ ಅಂಗೀಕಾರ ಮಾಡಿದೆ ಆದ್ರೆ, you are included in that every man or all men mentioned in 1 Peter 10, the 10th verse. ನೀವೆಲ್ಲರೂ ಆ 10ನೇ ವಾಕ್ಯದಲ್ಲಿ ಆ ಮನುಷ್ಯರೆಂಬ ಮನುಷ್ಯ ಎಂಬ ಇದರಲ್ಲಿ ಒಳಗಡೆ ನೀವೆಲ್ಲ ಸೇರಲ್ಪಟ್ಟಿರ್ತೀರಾ. You can see yourself in that verse. ಆ ವಾಕ್ಯದಲ್ಲಿ ನೀವು ನಿಮ್ಮನ್ನು ನೋಡ್ರಿ. Many times we don't see. ನಾವು ಅನೇಕ ಸಾರಿ ನಾವು ನೋಡುದಿಲ್ಲ. We don't see and don't find ourselves in the scripture. ನಮ್ಮನ್ನ ದೇವರ ವಾಕ್ಯದಲ್ಲಿ ಗುರುತಿಸೋದಿಲ್ಲ ನಾವು. That's why we miss many things. ಅದರಿಂದನೇ ನಾವು ಅನೇಕವನ್ನು ಕಳ್ಕೊಳ್ತಾ ಇದ್ದೇವೆ. So the word of God says is very clearly here. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. Every man has received a gift. ಆ ಎಲ್ಲ ಮನುಷ್ಯರು ದೇವರಿಂದ ವರಗಳನ್ನು ಪಡ್ಕೊಂಡಿದ್ದಾರೆ. Do you have a gift? ನಿಮಗೆ ವರಗಳಿದಾವ? Hello. ಇದ್ಯಾವ? ಮಾತಾಡಿ ಜೋರಾಗಿ. Is there anyone who has not received a gift? ಇಲ್ಲಿ ಯಾರಾದರೂ ವರಗಳನ್ನು ಹೊಂದದೇ ಇದ್ದೀರಾ? Today I will help you to receive the gift. ನಾನು ನಿಮಗೆ ಸಹಾಯ ಮಾಡ್ತೀನಿ ಆ ವರವನ್ನು ಹೊಂದಿಕೊಳ್ಳೋದಿಕ್ಕೆ. You can show your hand. ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ. ಯಾರಿಗೆ ವರ ಬೇಕು ನೀವು ಕೈ ಮೇಲಕ್ಕೆತ್ತಿ. And you can tell that, oh yeah, I don't have gift. ನನ್ನ ಹತ್ರ ಯಾವುದೇ ವರ ಇಲ್ಲ, ನನಗೆ ವರ ಬೇಕಂತ ಹೇಳ್ರಿ. ಒಂದು ವೇಳೆ ಕೈ ಎತ್ತಿರು. Some hands. ನಿಮಗೆ ಏನು ವರ ಇಲ್ವಾ? ವರ ಇದೆ, ನಿಮ್ಗೆ ಗುರುತಿಸ್ತಾ ಇಲ್ಲ ಅಷ್ಟೇ. The Bible says, ಬೈಬಲ್ ಹೇಳುತ್ತೆ, you have a gift. ನಿಮ್ಮಲ್ಲಿ ಆ ವರ ಇದೆ. But you are saying I don't have a gift. ಆದ್ರೆ ನೀನು ಹೇಳ್ತಾ ಇದೀಯ ನನ್ನ ಹತ್ರ ಇಲ್ಲ ಅಂತ. Who is right? ಯಾವುದು ಸರಿ? The word is right or you are right? ದೇವರ ವಾಕ್ಯ ಸರಿ ಇದೆಯಾ ಅಥವಾ ನೀನು ಹೇಳೋದು ಸರಿ ಇದೆಯಾ? Then say I have the gift. ಹಾಗಾದ್ರೆ ಹೇಳಿ ನನ್ನಲ್ಲಿ ವರ ಇದೆ ಅಂತ. No, one more time please. ಮತ್ತೊಂದು ಸಾರಿ. Now, if the word of God is saying something, ಅದು ದೇವರ ವಾಕ್ಯ ನಮಗೇನಾದ್ರೂ ಹೇಳಿದ್ರೆ, maybe the whole world denies it, ಅದು ಇಡೀ ಲೋಕ ಅದನ್ನು ತಿರಸ್ಕಾರ ಮಾಡಿದ್ರು, but it is true. ಆದರೂ ಅದು ನಿಜ. Amen. If the word says you have the gift, ದೇವರ ವಾಕ್ಯ ನಿಮಗೆ ವರ ಇದೆ ಅಂತ ಹೇಳುವಾಗ, whether you know it or not, ನಿಮಗೆ ಗೊತ್ತಿದ್ರು, whether you have tested it or not, ಅದನ್ನ ನೀನು ಪರೀಕ್ಷೆ ಮಾಡಿದ್ರು, whether you have experienced it or not, ಅದು ಅನುಭವಿಸಿದಿರೋ, whether you understand it or ನಿಮಗೆ not, ಅರ್ಥ ಆಗಿದೆಯೋ ಇಲ್ಲೋ, if the word says you have, that means you have. ಆದ್ರೆ ದೇವರ ವಾಕ್ಯ ನಿನ್ನಲ್ಲಿ ಇದೆ ಅಂದಾಗ ಅದು ಖಂಡಿತವಾಗ್ಲೂ ಇರ್ತದೆ. Hallelujah. ಆಮೆನ್. You only have to believe. Doing nothing, only believe. ನೀನು ಏನು ಇಲ್ಲ, ನೀನು ನಂಬಿದ್ರೆ ಸಾಕು. The Bible says, ಬೈಬಲ್ ವಾಕ್ಯ ಹೇಳುತ್ತೆ, all things are possible to them that believe. ಯಾರು ನಂಬುತ್ತಾರೋ ಅವೆಲ್ಲರಿಗೂ ಸಾಧ್ಯವಾಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. If you are a believer, ನೀನು ವಿಶ್ವಾಸಿಗಳಾಗಿದ್ರೆ, you need to believe whatever the word of God says. ನೀನು ವಿಶ್ವಾಸಿ ಆಗಿದ್ರೆ ಬೈಬಲ್ ಏನ್ ಹೇಳುತ್ತೆ ಅದನ್ನ ನೀನು ನಂಬಬೇಕು. Suppose the word of God will come alive and tell you this is the daytime. ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಈ ಸಮಯ ಅಂತ ಹೇಳಿದೆ ಆದ್ರೆ, you have to say yes, even though I see darkness, this is daytime. ಒಂದು ವೇಳೆ ನಿನ್ನ ಕಣ್ಣಿಗೆ ಕತ್ತಲ ಕಾಣಿಸಬಹುದು, ಅದ್ರ ವಾಕ್ಯ ಇವಾಗ ಹೇಳುತ್ತೆ ನಿಮ್ಗೆ ಬೆಳಕಾಗಿದೆ ಅಂತ ಹೇಳಿ, ಅಗಲಾಗಿದೆ ಅಂತ ಅದನ್ನ ನಂಬಬೇಕು.
Hallelujah. ಕಣ್ಣಿಗೆ ನೋಡೋದು ನಂಬೋದಲ್ಲ, ವಾಕ್ಯ ಹೇಳೋದು ನಂಬಬೇಕು. When we say yes to the word of God, ದೇವರ ವಾಕ್ಯಕ್ಕೆ ಯಾವಾಗಲೂ ಹೌದು ಅಂತ ಹೇಳುವಾಗ that is the beginning of all kinds of wonderful things in our life. ಯಾವಾಗ ದೇವರ ವಾಕ್ಯನ ಆ ರೀತಿಗೆ ಹೇಳ್ತಿರೋ ಒಪ್ಕೊಳ್ತೀವೋ ಆ ಒಳ್ಳೆ ಕೆಲಸಗಳು ನಮ್ಮ ಜೀವಿತದಲ್ಲಿ ಪ್ರಾರಂಭ ಆಗ್ತವೆ. Maybe you have not identified what gift you have. ಒಂದು ವೇಳೆ ನಿಮ್ಮಲ್ಲಿ ಏನು ವರ ಇದೆ ಅಂತ ಗುರುತಿಸದೇ ಇರಬಹುದು. Maybe you don't know ಒಂದು ವೇಳೆ when you receive that gift. ಯಾವ ರೀತಿ ಸ್ವೀಕಾರ ಮಾಡಬೇಕಂತ ಗೊತ್ತಿಲ್ಲದೆ ಇರಬಹುದು. But when the word says you have a gift, you ಆದರೆ have it. ದೇವರ ವಾಕ್ಯ ನಿನ್ನಲ್ಲಿ ಇದೆ ಅಂತ ಹೇಳಿದವಾಗ ಖಂಡಿತವಾಗ್ಲೂ ಅಲ್ಲಿ ಇರ್ತದೆ. Can you say that? Yes, I have a gift. ಹೇಳ್ತೀರಾ ನನ್ನ ಹತ್ರ ಹೌದು ವರ ಇದೆ ಅಂತ ಹೇಳಿ? Hallelujah. Praise the Lord now. Hallelujah. Then if you have the gift, ನಿಮ್ಮಲ್ಲಿ ಆ ಗಿಫ್ಟ್ ಇದ್ರೆ what should we do? ಏನ್ ಮಾಡ್ಬೇಕು ನಾವು? The Bible says, ಬೈಬಲ್ ಹೇಳುತ್ತೆ, when you have the gift, even so minister the same one to another. ನಮಗೆ ಆ ವರ ಇದ್ದಿದ್ದಾದ್ರೆ ನಾವು ಒಬ್ಬರಿಗೊಬ್ಬರು ಸೇವೆಯನ್ನು ಮಾಡಬೇಕಾಗಿದೆ. Because you have the gift, ಯಾಕಂದ್ರೆ ನಿಮ್ಮಲ್ಲಿ ಆ ವರ ಇದೆ. the very next thing that you need to do, ಖಂಡಿತವಾಗ್ಲೂ ಅದನ್ನು ಮಾಡಲೇಬೇಕಾಗಿದೆ. serving each other. ಒಬ್ಬರಿಗೊಬ್ಬರು ನಾವು ಸೇವೆ ಮಾಡುವರಾಗಿರಬೇಕು. Some people are thinking only about the gifts of the Holy Spirit. ಅನೇಕ ಜನ ವರಗಳಂತ ತಕ್ಷಣ ಬರೀ ಪರಿಶುದ್ಧಾತ್ಮನ ವರಗಳನ್ನು ಮಾತ್ರ ತಿಳ್ಕೊಂಡವರಾಗಿದ್ದಾರೆ. Oh, I want the gift to call out the names. ಒಬ್ಬೊಬ್ಬರನ್ನ ಹೆಸರನ್ನು ಕರೆಯುವಂತ ವರವಾಗಿದೆ ಅಂತ ಹೇಳಿ. I want the gift so that when I declare, healing will take place. ಒಂದು ವೇಳೆ ನನಗೆ ವರ ಇದ್ರೆ ನಾನು ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ಅದ್ಭುತಗಳಾಗ್ತವೆ ಅಂತ ಹೇಳಿ. That is good. ಅದು ಒಳ್ಳೆಯದೆ. There are many more gifts. ಅದು ಇನ್ನೂ ಅನೇಕ ವರಗಳಿದ್ದಾವೆ. God has filled us with those gifts. ಆ ವರಗಳಿಂದ ನಮ್ಮಲ್ಲಿ ತುಂಬಿಸಲ್ಪಟ್ಟಿದ್ದಾನೆ ದೇವರು. Some of us are good in praying. ಆ ಪ್ರಾರ್ಥನೆ ಮಾಡುವ ಒಂದು ಒಳ್ಳೆ ವರ ಇದೆ ಕೆಲವರಿಗೆ. Other person cannot pray like that. ಆದ್ರೆ ಆ ರೀತಿಯಾಗಿ ಕೆಲವರು ಪ್ರಾರ್ಥನೆ ಮಾಡೋದಿಲ್ಲ ಬೇರೆಯವರು. You can pray. ಆದ್ರೆ ನೀನು ಅದು ಪ್ರಾರ್ಥನೆ ಮಾಡಬಹುದು. That is a gift. ಅದು ಸಹ ಒಂದು ಗಿಫ್ಟ್ ಆಗಿದೆ. Hallelujah. ಆಮೆನ್. Some of us, we cannot serve others, do hospitality. ಒಂದು ಅತಿಥಿ ಸತ್ಕಾರ ಬೇರೆಯವ್ರಿಗೆ ಮಾಡಕ್ ಆಗೋದಿಲ್ಲ ಕೆಲವರಿಗೆ. But you are good in that. ಅದರಲ್ಲಿ ಅತಿಥಿ ಸತ್ಕಾರ ಮಾಡೋದಕ್ಕೆ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. That is the gift that God has given to ಅದು you. ದೇವರು ಕೊಟ್ಟಂತ ವರವಾಗಿದೆ. Amen. ಆಮೆನ್. Some of us are not good in arranging things here. ಆ ಕೆಲವು ಕಾರ್ಯಗಳು ಇಲ್ಲಿ ಅರೇಂಜ್ ಮಾಡೋದಕ್ಕೆ ಕೆಲವರು ಗೊತ್ತಿರೋದಿಲ್ಲ. But some are good. ಕೆಲವರು ಅದನ್ನ ಚೆನ್ನಾಗಿ ಜೋಡಿಸ್ತಾರೆ. That is a gift. ಅದು ಸಹ ಒಂದು ವರವಾಗಿದೆ. Some of us, we cannot play the music. ಕೆಲವರು ಕೀಬೋರ್ಡ್ ಅನ್ನು ಅಥವಾ ಮ್ಯೂಸಿಕ್ ಬಾರಿಸೋದೆಲ್ಲ ಕೆಲವರು ಬಾರಿಸ್ತಾರೆ. That is not mentioned in the Bible, especially in the gifts of the Holy Spirit list. ಅದರಲ್ಲಿ ಪವಿತ್ರಾತ್ಮನ ಒಂದು ವರಗಳ ಭಾಗದಲ್ಲಿ ಅದೆಲ್ಲ ಬರೆಯಲ್ಪಟ್ಟಿಲ್ಲ. But that is a gift. ಆದ್ರೆ ಅದು ಒಂದು ಗಿಫ್ಟ್ ಆಗಿದೆ, ವರವಾಗಿದೆ. When you or I, we use those gifts, ನಾವು ನೀವು ಆ ವರಗಳನ್ನು ಉಪಯೋಗ ಮಾಡುವಾಗ we are ministering to someone. ನಾವು ಇನ್ನೊಬ್ಬರಿಗೆ ಸೇವೆ ಮಾಡುವರಾಗಿರಬೇಕು. Some people, they are not very good in counseling, comforting people. ಕೆಲವರಿಗೆ ಒಂದು ಸಂತೈಸುವ ಮಾತುಗಳನ್ನು ಹೇಳೋದಕ್ಕೆ ಕೆಲವರಿಗೆ ಆಗೋದಿಲ್ಲ. But others know that you are the only one with whom they can be very comfortable. ಅದು ನೀನು ಒಬ್ಬರು, ಕೆಲವರು ಏನ್ ಮಾಡ್ತಾರೆ, ಅವರನ್ನ ಸಂತೈಸುವ ಮಾತುಗಳಿಂದ ಅವರು ಸಂತೈಸುವುದನ್ನು ನಾವು ನೋಡ್ತೇವೆ. They open up their hearts. ಅವರ ಹೃದಯಗಳನ್ನು ತೆರೆದು ಮಾತಾಡುವುದನ್ನು ನಾವು ನೋಡ್ತೇವೆ. They tell you every secret of their life. ಅವರ secret. ಅವರ ರಹಸ್ಯಗಳೆಲ್ಲ ತಿಳಿಸೋದು ನೋಡ್ತೀವಿ. Every hidden thing they share with you. ನಿನ್ನ ಅವರು ಮುಚ್ಚಲ್ಪಟ್ಟಂತ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಳ್ತಾರೆ ಅವಾಗ. And you must know that that is the gift that you have. ಅಂತಹ ವರಗಳು ಕೆಲವರಿಗೆ ಇರ್ತದೆ. Can you say amen? Are you able to now identify the gift that God has given to you? ಈಗ ಗೊತ್ತಾಗ್ತಾ ಇದೆಯಾ ದೇವರು ನಿಮ್ಮೆಲ್ಲ ಒಳಗಡೆ ಏನೆಲ್ಲ ಗಿಫ್ಟ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ? Some are good in driving like Srikanth. ನೋಡಿ, ಶ್ರೀನಾಥ್ ತರ ಡ್ರೈವಿಂಗ್ ಮಾಡೋರು ಇದ್ರಿ. Srinath, right? ಶ್ರೀನಾಥ್. Okay, anybody? Sri. Okay, ಈ ಕಡೆ ಯಾರು ನೋಡ್ರಿ ಶ್ರೀ ಅಂತಾನೆ ಇದ್ದೀರಾ. Hallelujah. Hallelujah. I cannot drive like him. ಈ ರೀತಿಯಾಗಿ ಆತನ ತರ ನಾನು ಡ್ರೈವ್ ಮಾಡಕ್ಕಾಗಲ್ಲ. He cannot drive like him. ನಾನು ಆತನ ತರ ಡ್ರೈವ್ ಮಾಡಕ್ಕಾಗಲ್ಲ. Forget about ಉದಯ್ ನೋಡಿ. No, forget about him. He cannot drive. ಉದಯನ ಕೇಳ್ಬೇಡ್ರಿ, ಆತನ ಡ್ರೈವ್ ಮಾಡಕ್ಕಾಗಲ್ಲ. So we can use that gift for the kingdom of God. ದೇವರ ರಾಜ್ಯದಲ್ಲಿ ಆ ವರವನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. Hallelujah. Now everyone sitting here has a gift. ಇಲ್ಲಿರೋ ಕೂತಂತ ಪ್ರತಿಯೊಬ್ಬರಲ್ಲಿ ವರಗಳಿದ್ದಾವೆ. You are a leader, that's why. ಅದರಿಂದನೇ ನೀನು ಒಬ್ಬ ನಾಯಕನಾಗಿದ್ದೀಯ. Some people said only I am the leader, others are not. ನಾನೊಬ್ಬನೇ ನಾಯಕನು, ಬೇರೆಯವರೆಲ್ಲ ನಾಯಕರಿಲ್ಲ ಅಂತ. When I ask question,
ಆ ಪ್ರಶ್ನೆ ಕೇಳುವಾಗ many hands were not up. ಅದರಿಂದ ಅನೇಕ ಜನ ಕೈಗಳ ಮೇಲೆ ಕೆತ್ತದಿಲ್ಲ. If you are a mother, ನೀನು ಒಂದು ತಾಯಿ ಆಗಿದ್ರೆ you are a leader for your child. ನಿನ್ನ ಮಗನಿಗೆ ನೀನು ಲೀಡರ್ ಆಗಿರ್ತೀಯ. If you are a husband but not a pastor also, ಪಾಸ್ಟರ್ ಒಬ್ಬರೇ ಅಲ್ಲ, you are not a pastor but you are a husband. ನೀನು ಪಾಸ್ಟರ್ ಅಲ್ಲ, ಆದ್ರೆ ಗಂಡನಾಗಿದ್ದೀಯ. You are the leader for your family. ನಿನ್ನ ಕುಟುಂಬಕ್ಕೆ ನೀನು ಲೀಡರ್ ಆಗಿದ್ದೀಯ, ನಾಯಕನಾಗಿದ್ದೀಯ. Amen. Amen. You know, some are good in social works. ಕೆಲವರು ಸಮಾಜ ಸೇವೆ ಮಾಡೋದ್ರಲ್ಲಿ ತುಂಬಾ ಅನುಭವಿಸ್ತಾರೆ. They cannot preach like Pastor Satish. ಪಾಸ್ಟರ್ ಸತೀಶ್ ತರ ಪ್ರಸಂಗ ಮಾಡದೇ ಇರಬಹುದು, but they are very good in communicating other things with the people. ಅದರ ಜನಗಳಲ್ಲಿ ಸೇವೆ ಮಾಡೋದ್ರಲ್ಲಿ ಬೇರೆ ಒಬ್ಬರನ್ನೊಬ್ಬರು ಸಂಪರ್ಕ ಮಾಡೋದು ತುಂಬಾ ಚೆನ್ನಾಗಿರ್ತಾರೆ. They are the leaders. ಅವರೆಲ್ಲರೂ ನಾಯಕರಾಗಿದ್ದಾರೆ. So maybe you are also one among them, those who have not raised their hands. ಅಂತಹ ಜನಗಳ ಮಧ್ಯದಲ್ಲಿ ನೀವು ಒಬ್ಬರು ಕೈಗಳೆತ್ತಿರ ಇರುವವರು ಆಗಿರಬಹುದು. Maybe 3-4 people are there. ಆ ರೀತಿಗೆ 2-3 ಜನಗಳು ಈ ರೀತಿಯಾಗಿರ್ತಾರೆ. Maybe you have approach only for 2 or 3 people. ಒಂದು ಕೇವಲ 2-3 ಮಾತ್ರ ಅನ್ಕೊಂಡಿರಬಹುದು. Only those 2 or 3 people listen to you. ಒಂದು 2-3 ಮಾತ್ರ ನಿಮ್ಮನ್ನ ಅದನ್ನು ಕೇಳಿಸ್ಕೊಳ್ತಾರೆ ನಿಮ್ಮ ಹತ್ರ. They don't listen to anybody else. ಬೇರೆ ಯಾರ ಮಾತು ಕೇಳೋದಿಲ್ಲ ಅವರು. Because they know that you have something to give to them. ಯಾಕಂದ್ರೆ ನಿಮ್ಮಲ್ಲಿ ಆ ಒಂದು ವರ ಇದೆ ಅಂತ ಅಲ್ಲಿ ಗೊತ್ತಾಗಿರ್ತದೆ. When I talking about giving, it's not about the money. ನಾವು ಕೊಡೋದಂದಾಗ ಬರೀ ಅದು ಹಣದ ಮಾತ್ರ ಅಲ್ಲ. You are the one who is giving them advice. ಒಂದು ಹಣ ಮಾತ್ರ ಅಲ್ಲ, ಅವರ ಕೌನ್ಸಿಲಿಂಗ್, ಜ್ಞಾನವನ್ನು ಹೇಳಿಕೊಡುವಂತದ್ದಾಗಿರಬಹುದು. You are the one who is giving them moral support. ಅವರಿಗೆ ಒಂದು ಆತ್ಮಿಕವಾದಂತ ಸಹಾಯವನ್ನು ಸಹ ಮಾಡಬಹುದು. They cannot trust anybody else. ಇವರು ಯಾರು ನಂಬಿಕೆ ಇರೋದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. So you are that leader. ಅವರು ನಾಯಕರಾಗಿರ್ತಾರೆ. Now tell me, ಹೇಳ್ರಿ, how many of you are leaders sitting ಈಗ here? ಹೇಳ್ರಿ, ಎಷ್ಟು ಜನ ಲೀಡರ್ಗಳಾಗಿದ್ದೀರಿ? ಈಗ ಗಂಡನಿಗೆ ಲೀಡ್ರು, ಅಮ್ಮನಿಗೆ, ಎಲ್ಲರೂ, ಪ್ರತಿಯೊಬ್ಬರು. Hallelujah. Hallelujah. The Bible says, ಬೈಬಲ್ ಹೇಳುತ್ತೆ, you shall know the truth, ಆ ಸತ್ಯವನ್ನು ತಿಳಿದುಕೊಂಡಿದ್ದಾಗ, and the truth shall set you free. ಆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. Now Jesus came down. ಯೇಸು ಕ್ರಿಸ್ತನು ಬಂದಾಗ, he died for us, ನಮಗೋಸ್ಕರ ಸತ್ತರು, was buried for us, ಆತ ನಮಗೋಸ್ಕರ ಉಣ್ಣಲ್ಪಟ್ಟರು, was raised for us, ನಮಗೋಸ್ಕರ ಮೃತ್ಯುಂಜಯನಾಗಿದ್ರು, and because of his resurrection, ಆತನ ಪುನರುತ್ಥಾನದಿಂದ we can have eternal life. ಆತನ ಮುಖಾಂತರ ನಮಗೆ ನಿತ್ಯ ಜೀವಕ್ಕೆ ಬಾಧ್ಯರಾದೆವು. We call it salvation. ನಾವು ಅದನ್ನ ರಕ್ಷಣೆ ಅಂತ ಕರಿತೇವೆ. We are free from the spiritual bondage. ನಾವು ಆತ್ಮಿಕವಾದಂತಹ ಕಟ್ಟಗಳಿಂದ ಬಿಡುಗಡೆ ಆದೆವು. Are you free this evening? ಈ ರಾತ್ರಿ ಸಮಯದಲ್ಲಿ ನೀವು ಎಷ್ಟು ಜನ ಬಿಡುಗಡೆ ಆಗಿದ್ದೀರಾ? Are you free? ನೀವು ಬಿಡುಗಡೆ ಆಗಿದ್ದೀರಾ? You can shout and say, I am free in Jesus' ಜೋರಾಗಿ name. ಹೇಳ್ರಿ, ಯೇಸು ನಾಮದಲ್ಲಿ ಬಿಡುಗಡೆ ಆಗಿದ್ದೇನೆ ಅಂತ ಹೇಳ್ರಿ. Hallelujah. Hallelujah. But most of us, ಅನೇಕ ಜನ, we are bound in the mind. ನಮ್ಮ ಮನಸ್ಸನ್ನ ಕಟ್ಟಾಕಲ್ಪಟ್ಟಿದೆ. Why? ಯಾಕೆ? Because there is no knowledge that sets us free. ಅದು ಆ ಒಂದು ಬಿಡುಗಡೆ ಆಗುವಂತ ಜ್ಞಾನ ಅವ್ರಿಗೆ ಗೊತ್ತಿರೋದಿಲ್ಲ. There is a need of the truth of the word of God. ದೇವರ ವಾಕ್ಯದ ಸತ್ಯ ನಮಗೆ ಅರ್ಥ ಆಗಬೇಕಾಗಿದೆ. That's why John chapter 8 verse 31-32 says, ಯೋಹನ ಬರೆದ ಸುವಾರ್ತೆ 8ನೇ 31-32ನೇ ವಾಕ್ಯ ಅದೇ ಹೇಳೋದು, you shall know the truth, ನೀವು ಸತ್ಯವನ್ನು ತಿಳಿದುಕೊಂಡ್ರೆ, and that truth shall set you free. ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. Amen. Amen. That's why we need the word of God. ಅದರಿಂದ ನಮಗೆ ದೇವರ ವಾಕ್ಯ ಬೇಕಾಗಿದೆ. When the word of God comes into our lives, அந்த ದೇವರ ವಾಕ್ಯ ಜೀವವುಳ್ಳದ್ದು ನಮ್ಮ ಜೀವಿತಕ್ಕೆ ಬಂದಾಗ, bondages in the mind will break. ನಮ್ಮ ಮನಸ್ಸುಗಳಲ್ಲಿರುವಂತ ಎಲ್ಲ ಕಟ್ಟುಗಳು ಬಿಡುಗಡೆ ಆಗ್ತವೆ. It is possible to come to the church with bondage in the mind. ಒಂದು ವೇಳೆ ಚರ್ಚಿಗೆ ನೀವು ಮನಸ್ಸು ಕಟ್ಟಾಕಲ್ಪಟ್ಟು ಬಂಧನದಲ್ಲಿದ್ದವರಾಗಿ ಬಂದಿದ್ದೆ ಆದ್ರೆ, free in the spirit, ಆತ್ಮದಲ್ಲಿ ಬಿಡುಗಡೆ ಆದವರು, bondage in the mind, ಮನಸ್ಸಲ್ಲಿ ಕೂಡ ಬಿಡುಗಡೆ ಆಗಬೇಕಾಗಿದೆ. unless and until the revelation of the word of God comes, ಆ ದೇವರ ವಾಕ್ಯದ ಒಂದು ಬಿಡುಗಡೆ ಪ್ರಕಟಣೆ ಆಗೋವರೆಗೂ we cannot experience total freedom, spirit, soul and body. ನಾವು ಪೂರ್ತಿಯಾಗಿ ಆತ್ಮ, ಪ್ರಾಣ, ಶರೀರದಲ್ಲಿ ಬಿಡುಗಡೆ ಆಗಿರೋದಿಲ್ಲ. Praise the Lord that he has set us free in the inside. ನಮ್ಮ ಒಳಗಡೆ ದೇವರಿಗೆ ಸ್ತೋತ್ರವಾಗಲಿ, ಒಳಗಡೆ ನಮ್ಮ ಆತ್ಮದಲ್ಲಿ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. But the Bible says, ಬೈಬಲ್ ಈ ರೀತಿ ಹೇಳುತ್ತೆ, that we need to renew our mind by the word of God. ದೇವರ ವಾಕ್ಯದ ಮುಖಾಂತರ ನಮ್ಮ ನೂತನ ಪಡಿಸಬೇಕಾಗಿದೆ. So that we can be changed, we can be transformed. ಅದು ಬದಲಾವಣೆ ಆಗ್ತದೆ, ಅದು ನೂತನ ಪಡಿಸುವಂತದ್ದಾಗಿರುತ್ತದೆ. That's why we need the word of God. ಅದರಿಂದ ದೇವರ ವಾಕ್ಯ ನಮಗೆ ಬೇಕಾಗಿದೆ. Once our mind is renewed, ಯಾವಾಗ ನಮ್ಮ ಮನಸ್ಸು ನೂತನ ಪಡಿಸುತ್ತೋ, we can understand the will of God. ದೇವರ ಚಿತ್ತವನ್ನು ಅರ್ಥ ಆಗುತ್ತೆ. And when we understand the will of God, ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡ್ರೆ, we can walk in the fullness of the will of God.
ಆ ಪೂರ್ತಿಯಾಗಿ ದೇವರ ಚಿತ್ತ ಅನುಸಾರವಾಗಿ ನಾವು ನಡೆಯುವಂತರಾಗಿರ್ತೇವೆ. we can please God. ದೇವರನ್ನ ಮಹಿಮೆ ಪಡಿಸ್ತೇವೆ. Amen. ಆಮೆನ್. Hallelujah. ಹಾಲೆಲೂಯಾ. Now, how many of you are leaders? ಇವಾಗ ಹೇಳ್ರಿ, ಎಷ್ಟು ಜನ ನಾಯಕರಾಗಿದ್ದೀರಾ? You can say, I am a leader. ಹೇಳ್ರಪ್ಪ ಶ್ರೀನಿವಾಸ, ನೀವು ಲೀಡರಾ? ನಿಮ್ಮ ಹೆಂಡತಿಗೆ ನೀನ್ ಲೀಡರ್ ಆಗಿಲ್ಲ ಹೋಗ್ಲಿ? Say, I am a leader. ಹೇಳ್ರಿ, ಡೌಟ್ ಇದ್ದಂಗ No, ಐತಲ್ಲ. you are leading somebody, right? ಯಾರಿಗೋ ಒಬ್ರಿಗೆ ನೀವು ಲೀಡರ್ ಆಗಿರ್ತೀರಾ. Maybe there is no tag here, ಒಂದು ವೇಳೆ ಇಲ್ಲಿ ಹಣೆ ಮೇಲೆ ಒಂದು ಪಟ್ಟಿ ಇಲ್ದಿರಬಹುದು, but you are leading someone. ಯಾರನ್ನೋ ಒಬ್ರು ನೀವು ನಡೆಸ್ತಾ ಇದ್ದೀರಾ. Now, when you are a leader, ನೀವು ಯಾವಾಗ ನಾಯಕರಾಗಿರ್ತೀರೋ you also have a responsibility. ನಿಮಗೆ ಒಂದು ಜವಾಬ್ದಾರಿ ಇದೆ. You know, I am talking to the leaders now. ನಾನೀಗ ನಾಯಕರ ಬಗ್ಗೆ ಮಾತಾಡ್ತೀನಿ. 5 minutes back, you did not know that you are a leader. 5 ನಿಮಿಷ ಮುಂಚಿತವಾಗಿ ಯಾರನ್ನ ಲೀಡರ್ ಅಂತ ನಿಮ್ಗೆ ಗೊತ್ತಿರಲಿಲ್ಲ. Now you know that you are a leader. ಈಗ ಈ ಲೀಡರ್ ಅಂತ ತಿಳಿಸೋದಕ್ಕೆ ಇಷ್ಟೊತ್ತು ಮಾತಾಡಿದ್ದು. What is the responsibility of a leader? ನಾಯಕನ ಒಂದು ಜವಾಬ್ದಾರಿ ಏನು? Genesis chapter 18. ಆದಿಕಾಂಡ 18ನೇ ಅಧ್ಯಾಯ. Genesis chapter 18. ಆದಿಕಾಂಡ 18ನೇ ಅಧ್ಯಾಯ. Someone read verse 17. 17ನೇ ವಾಕ್ಯ ಓದ್ರಿ. 18, 17. Okay, please. 18. ನನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ That's all. Only verse 17, please. 18, 17ನೇ ವಾಕ್ಯ ಮಾತ್ರ. Someone, is there any man here sitting? ಪರಿಶೀಲು. ಓಕೆ. And the Lord said, ಈ ಕರ್ತನು ಹೇಳ್ತಿದ್ದಾನೆ, shall I hide from Abraham that thing which I do? ನಾನು ಮಾಡಬೇಕಾದ ಕಾರ್ಯವನ್ನ ಅಬ್ರಹಾಮನಿಗೆ ಮರೆಮಾಡೋದು ಸರಿಯೋ? God is asking himself a question here. ಈ ದೇವರು ತನ್ನಗೆ ತಾನೇ ಪ್ರಶ್ನೆ ಮಾಡಿಕೊಳ್ತಿದ್ದಾರೆ. Shall I hide something that I am about to do? ನಾನೇನು ಮಾಡ್ಬೇಕಂದ್ಕೊಂಡಿದ್ದೀನಿ ಅದನ್ನ ನಾನು ಮರೆ ಮಾಡಬಹುದಾ? Who is Abraham? ಯಾರು ಅಬ್ರಹಾಮನೇ? ಯಾರು? God himself is declaring here, ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಳ್ತಿದ್ದಾರೆ. Abraham shall surely become a great and mighty nation. ಅವರು ದೊಡ್ಡ ಜನಾಂಗವಾಗಿ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ. Abraham shall become the father of faith. ಅಬ್ರಹಾಮನ ನಂಬಿಕೆಯ ತಂದೆಯಾಗಿದ್ದಾನೆ. Abraham shall become the father of the believers. ವಿಶ್ವಾಸಿಗಳ ತಂದೆಯಾಗಿದ್ದಾನೆ ಅಬ್ರಹಾಮನು. Abraham shall become a leader. ಅಬ್ರಹಾಮನು ಒಬ್ಬ ನಾಯಕನಾಗಿದ್ದಾನೆ. Shall I hide something that I am about to do from Abraham? ಅಬ್ರಹಾಮನಿಗೆ ಮರೆಯಾಗಿ ಇಡೋದು ಸರಿನಾ, ನಾನು ಮಾಡಬೇಕಾದ ಕೆಲಸವನ್ನ? Then we know the answer. ಅದಕ್ಕೆ ಉತ್ತರ ಗೊತ್ತು. He revealed what he is going to do. ತನಗೆ ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದಂತ ತಾನು ಅಬ್ರಹಾಮನಿಗೆ ತಿಳಿಸ್ತಾ ಇದ್ದಾನೆ. He told Abraham ಅಬ್ರಹಾಮನಿಗೆ ಹೇಳ್ತಿದ್ದಾರೆ that the 2 cities are going to be destroyed. 2 ಪಟ್ಟಣಗಳನ್ನು ನಾನು ನಾಶ ಮಾಡ್ತಿದ್ದೇನೆ. Do you know what is the name of that city? ಆ ಒಂದು ಪಟ್ಟಣದ ಹೆಸರುಗಳು ನಿಮಗೆ ಗೊತ್ತಾ? Yes, those are the cities that God was about to destroy. ಆ ಒಂದು 2 ಪಟ್ಟಣಗಳನ್ನು, ಸದಮ ಗೊಮೋರ ಪಟ್ಟಣವನ್ನು ದೇವರು ಬಂದು ನಾಶ ಮಾಡಬೇಕಾಗಿದೆ. But before destruction, ಅದನ್ನು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ God revealed everything to Abraham. ಅಬ್ರಹಾಮನಿಗೆ ಎಲ್ಲವನ್ನೂ ಪ್ರಕಟಿಸಬೇಕಾಗಿದೆ. Who was Abraham? ಯಾರು ಅಬ್ರಹಾಮನು? A leader. ನಾಯಕ. Now look yourself in that position of Abraham. ಅಬ್ರಹಾಮನ ಸ್ಥಾನದಲ್ಲಿ, ಜಾಗದಲ್ಲಿ ನಿಮ್ಮನ್ನು ನೋಡಿ ಇಟ್ಟು ನೋಡ್ಕೊಳ್ರಿ. Look at yourself. ನಿಮ್ಮನ್ನು ನೀವೇ ನೋಡ್ಕೊಳ್ರಿ. Imagine that you are Abraham. ನೀನು ಅಬ್ರಹಾಮನನ್ನು ತಿಳ್ಕೊಳ್ಳಿ. And the Bible also says, ಬೈಬಲ್ ಈ ರೀತಿ ಹೇಳುತ್ತೆ, God before destruction he told everything and how to escape also. ಆ ದೇವರು ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಹೇಳ್ತಿದ್ರೆ ಯಾವ ರೀತಿ ಅದರಿಂದ ತಪ್ಪಿಸ್ಕೋಬೇಕಂತ. What was the reason behind revealing this to Abraham? ಏನು ಕಾರಣ ಇರಬಹುದು ಈ ಒಂದು ಪ್ರಕಟಣೆ ಮಾಡುವಂತ ವಿಚಾರದಲ್ಲಿ? The first thing I could find here, ಅಲ್ಲಿ ಮೊದಲನೇದಾಗಿ ನಾವು ಗುರುತಿಸ್ತಾ ಇರೋದೇನೆಂದ್ರೆ, so that God can receive the prayers of Abraham. ಅಬ್ರಹಾಮನ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಿದ್ದಾನೆ. God wanted that Abraham should pray. ದೇವರಿಗೆ ಬೇಕಾಗಿದೆ ಅಬ್ರಹಾಮನ ಪ್ರಾರ್ಥನೆ. ಆಮೆನ್. Are you understanding? ಅರ್ಥ ಆಗ್ತಾ ಇದೆಯಾ? If you are a leader, ನೀನು ನಾಯಕನಾಗಿದ್ರೆ, look at yourself in the position of Abraham. ಆ ಒಂದು ಅಬ್ರಹಾಮನ ಸ್ಥಾನದಲ್ಲಿ ನಿಂತು ನೀವು ಯೋಚನೆ ಮಾಡಿ ನೋಡ್ರಿ. God is revealing something to your life. ನಿಮ್ಮ ಜೀವಿತಕ್ಕೆ ದೇವರು ಪ್ರಕಟಿಸುತ್ತಿದ್ದಾನೆ. Why? ಯಾಕೆ? It's not to enjoy.
ಸಂತೋಷ ಪಡೋದಕ್ಕಾಗಲ್ಲ, It's not to blame somebody. ಬೇರೆಯವರನ್ನ ತಪ್ಪರಿಸೋದಕ್ಕಲ್ಲ. And Abraham would have said, oh, that is a sinful city. ಅದನ್ನ ಅಬ್ರಹಾಮನ್ ಹೇಳ್ಬೋದು, ಅದು ಪಾಪಿಷ್ಟ ಊರುಗಳು ಅವು. God, what you are doing is very good, destroy it. ದೇವರೇ ನೀನು ಮಾಡ್ತಾ ಒಳ್ಳೆ ಕೆಲಸ, ನಾಶ ಮಾಡ್ಬಿಡು. No, if you don't have time, tell me, I will go and destroy. ಒಂದು ವೇಳೆ ದೇವರೇ ನಿಂಗೆ ಟೈಮ್ ಇಲ್ಲದ್ರೆ ನಾನು ಹೋಗಿ ಸುಟ್ಟಾಕ್ತೀನಿ. ಎರಡು But that was not the mindset of Abraham. ಅಬ್ರಹಾಮನಿಗೆ ಮನಸ್ಥಿತಿ ಆ ರೀತಿಯಾಗಿ ಇರಲಿಲ್ಲ. And Abraham said, ಅಬ್ರಹಾಮನ ಹೇಳಿದ, Lord, ದೇವರೇ if there are only 50 righteous, ಕರ್ತನೇ 50 ಜನ ನೀತಿವಂತರಿದ್ರೆ are you going to save that? ಅದನ್ನ ಆ ಪಟ್ಟಣ ಕಾಪಾಡ್ತೀಯಾ? Today, ಈ ದಿನ when you are a leader in your family, ಇನ್ನ ನಿಮ್ಮ ಕುಟುಂಬದಲ್ಲಿ ನೀವು ನಾಯಕರಾಗಿದ್ದು, you are a leader in your village, ನಿಮ್ಮ ಊರಲ್ಲಿ ನೀನು ನಾಯಕನಾಗಿದ್ದು, you are a leader who is responsible for a community, ಆ ಒಂದು ಜನಾಂಗಕ್ಕೆ ನೀನೊಬ್ಬ ನಾಯಕನಾಗಿದ್ದು, you are a leader in your church, ನಿಮ್ಮ ಸಭೆಯಲ್ಲಿ ನೀನು ನಾಯಕನಾಗಿದ್ದು, you are a leader for something. ನೀನು ಏನೋ ಒಂದಕ್ಕೆ ನೀನು ನಾಯಕನಾಗಿದ್ದೀಯ. When God is bringing some issue before you, ಅದು ದೇವರು ಏನೋ ಒಂದು ವಿಷಯವನ್ನ ನಿನ್ನ ಮುಂದೆ ತಗೊಂಡ್ ಬರ್ತಾ ಇದ್ದಾರೆ. the first thing that we need to do is ನೀನು ಮೊದಲನೇದಾಗಿ ನೀನು ಮಾಡಬೇಕಾದೇನಂದ್ರೆ, talk to God face and face. ಮೊದಲನೇದಾಗಿ ದೇವರ ಜೊತೆ ನೀನು ಮಾತಾಡು. Talk to God face to face. ಮುಖಾಮುಖಿಯಾಗಿ ದೇವ್ರ ಜೊತೆ ನೀನು ಮಾತಾಡು. Begin to bargain. ಏನ್ ಮಾಡ್ತಾರೆ, ವ್ಯಾಪಾರ ಮಾಡು. Begin to bargain. ಚೌಕಾಸಿ ಮಾಡು. If there are only 50, ದೇವರೇ 50 ಜನ ಇದ್ರೆ, if there are only 40, ಒಂದು ಕೇವಲ 40 ಜನ ಇದ್ರೆ, if there are only 30, ಒಂದು 20-30 ಜನ ಇದ್ರೆ, only 20, 20 ಜನ ಇದ್ರೆ, are you going to do a miracle? ನಿನ್ನ ಅದ್ಭುತ ಮಾಡ್ತೀಯ. Hallelujah. Hallelujah. Maybe in our circle, ನಮ್ಮ ಸುತ್ತಮುತ್ತ, in our group, ನಮ್ಮ ಗುಂಪಲ್ಲಿ, in our church, ನಮ್ಮ ಸಭೆಯಲ್ಲಿ, in our business, ನಮ್ಮ ವ್ಯಾಪಾರದಲ್ಲಿ God is revealing something to us. ದೇವರು ನಮಗೇನೋ ಒಂದು ಪ್ರಕಟಣೆ ಮಾಡ್ತಿದ್ದಾರೆ. We are getting disturbed. ನಾನು ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದೀವಿ. It's very natural for a human being to be disturbed when we know and hear about something wrong happening. ನಮ್ಮ ಜೀವಿತದಲ್ಲಿ ಏನಾದರೂ ಕೆಟ್ಟದ್ದು ನಡೆದಾಗ, ಕೇಳಿಸ್ಕೊಂಡಾಗ ನಾವು ಸಹಜವಾಗಿ ನಾವು ಡಿಸ್ಟರ್ಬೆನ್ಸ್ ಆಗ್ಬಿಡ್ತೀವಿ. ಮೈಂಡ್ But the ಡಿಸ್ಟರ್ಬೆನ್ಸ್ reason ಆಗುತ್ತೆ. behind knowing and understanding that thing is, ಅದನ್ನ ಹಿಂದ್ಗಡೆ ಅದನ್ನ ಅರ್ಥ ಮಾಡ್ಕೊಳ್ಳುವಾಗ we can go to God. ಆ ದೇವರ ಬಳಿಗೆ ಹೋಗ್ಬೇಕು. And God is willing to save and restore and do some wonderful things to do a miracle in that situation. ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ಬಂದು ಮತ್ತೆ ಅದನ್ನು ಪುನರ್ಸ್ಥಾನ ಮಾಡಬೇಕಾಗಿ ಅದನ್ನು ಇಷ್ಟಪಡುವಂತನಾಗಿದ್ದಾನೆ. Hallelujah. Your prayer can save somebody. ನಿನ್ನ ಪ್ರಾರ್ಥನೆ ಇನ್ನೊಬ್ಬರನ್ನ ಕಾಪಾಡುವಂತದ್ದಾಗಿದೆ. Your prayer can restore somebody. ನಿನ್ನ ಪ್ರಾರ್ಥನೆ ಇನ್ನೊಬ್ಬರನ್ನ ರಕ್ಷಿಸಲ್ಪಡುತ್ತದೆ. Your pleading, your bargaining with God can bring somebody up again. ನೀನು ಮಾಡುವಂತ ದೇವರ ಹತ್ರ ಮಾಡುವ ಚೌಕಾಸಿ ಇನ್ಯಾರನೋ ಕೆಲವರನ್ನ ದೇವರ ಬಳಿಗೆ ತರುವಂತದ್ದಾಗಿರ್ತದೆ. Hallelujah. As a leader, ನೀನು ನಾಯಕನಾಗಿ, when we come to know about some situation, ಯಾವುದೋ ಒಂದು ಕೆಲವು ಪರಿಸ್ಥಿತಿಗಳಿಗೆ ನಾವು ಬಂದಾಗ, the first response from us should be talk to God. ನಾವು ಮೊದಲನೇದಾಗಿ ನಾವು ಮಾಡಬೇಕಾದ್ರೆ ದೇವರ ಜೊತೆ ಮಾತಾಡೋದು ಪ್ರಾರಂಭ ಮಾಡಬೇಕು. That's why he is revealing that. ಅದರಿಂದನೇ ದೇವರು ಅವ್ರ ಜೊತೆಲಿ ಪ್ರಕಟಿಸುತ್ತಿದ್ದಾರೆ. Hallelujah. Hallelujah. Now let me take you to another step. ಇನ್ನೊಂದು ಸ್ಟೆಪ್ಗೆ ನಾವು ಹೋಗೋಣ. Why God revealed this thing to Abraham? ಅಬ್ರಹಾಮನಿಗೆ ಈ ವಿಚಾರವನ್ನು ಯಾಕೆ ಪ್ರಕಟಿಸಬೇಕು? Yes, God wanted Abraham to pray. That is one thing. ಮೊದಲನೇದಾಗಿ ಅಬ್ರಹಾಮನ ಪ್ರಾರ್ಥನೆ ದೇವರಿಗೆ ಬೇಕಾಗಿತ್ತು. ಮೊದಲನೇದಾಗಿ what is the another reason that we can say? ಇನ್ನೊಂದು ವಿಚಾರ ಏನು? I met this brother just now, sometime before. ರವಿ ನಂದನ್ ಬ್ರದರ್ನಿ ಇದಕ್ಕಿಂತ ಮುಂಚೆ ನಾವು ಮೀಟ್ ಮಾಡಿದ್ವಿ. I don't know his name. ಇವರ ಹೆಸರು ಗೊತ್ತಿಲ್ಲ. I don't know where he is staying. ಎಲ್ಲಿ ಇದ್ದಾರಂತ ಗೊತ್ತಿಲ್ಲ. I don't know how he came. ಯಾವ ರೀತಿ ಬಂದ್ರು ಗೊತ್ತಿಲ್ಲ. I don't know nothing about him. ನನಗೇನು ಗೊತ್ತಿಲ್ಲ. Now my question. ನನ್ನ ಪ್ರಶ್ನೆ, are you going to reveal how much bank balance you have? ನಿನ್ನ ಹತ್ರ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ನೀನು ಹೇಳಕ್ ಸಾಧ್ಯನಾ? Why? ಯಾಕೆ? Because you don't know me, I don't know you. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. But are you going to reveal how much amount you have to your wife? ಅಕ್ಕ ಹತ್ರ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾ? ಹೇಳ್ತೀರಾ? Sometimes yes, sometimes no. ಕೆಲವು ಟೈಮ್ ಗೊತ್ತಾಗುತ್ತೆ, ಕೆಲವು ಟೈಮ್ ಗೊತ್ತಿಲ್ಲ. When we are good friends,
ಒಂದು ಒಳ್ಳೆಯ ಸ್ನೇಹಿತರಾದ್ರೆ, when the relationship is so deep, ಆ ಒಂದು ಸಂಬಂಧ ತುಂಬಾ ಹತ್ತಿರವಾಗಿದ್ದಾಗ we expose our inner thoughts to our friends. ನಮ್ಮ ಒಳಗಡೆ ಇರುವಂತಹ ಎಲ್ಲ ಆಲೋಚನೆಗಳನ್ನ ಹೇಳುವಂತರಾಗಿರುತ್ತೆ. Abraham is also called the friend of God. ಆ ಅಬ್ರಹಾಮನು ಸಹ ದೇವರಿಗೆ ಸ್ನೇಹಿತನಾಗಿದ್ದ. Hallelujah. That's why God revealed what he's going to do to Abraham, because he ಅದಕ್ಕಾಗಿನೇ was a friend. ಅಬ್ರಹಾಮನು ದೇವರಿಗೆ ಸ್ನೇಹಿತರಾಗಿರೋದ್ರಿಂದ ಏನು ಮಾಡಬೇಕಾಗಿದೆಯೋ ಅದನ್ನ ತಿಳಿಸುವಂತನಾಗಿದ್ದಾನೆ. You know, they were having meal together. ಅವರು ಆ ಸೇರಿ ಮಾಡ್ತಿದ್ದಾರೆ. They were sitting together and spending time. ಅವರು ಕುತ್ಕೊಂಡು ಸಮಯವನ್ನು ಕಳೀತಾ ಇದ್ದಾರೆ. Read the Bible. ಆ ಬೈಬಲ್ ಓದುವ Read about Abraham. ಅಬ್ರಹಾಮನ ಕುರಿತಾಗಿ ಹೋದ್ರಿ. How he believed God, even without knowing where he is going, he is following him. ಆತನು ಏನು ಗೊತ್ತಿಲ್ಲ ಸಂದರ್ಭದಲ್ಲೂ ಸಹ ಆತನು ಹಿಂಬಾಲಿಸುವುದನ್ನು ನೋಡ್ರಿ ಹೆಂಗ್ ಮಾಡ್ತಿದ್ದಾರಂತೆ. If I tell you, come to my place, ನೀನ್ ನನ್ನ ಜಾಗಕ್ಕೆ ಬನ್ರಿ ಅಂತ and ಹೇಳಿದ್ರೆ, I don't tell you where I am located, ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ you won't come. ನೀವ್ ಬರಕ್ಕಾಗಲ್ಲ ನನ್ನ ಹತ್ರ, Because you don't know where to go. ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಂತ ನಿಮ್ಗೆ ಗೊತ್ತಿಲ್ಲ. Abraham also did not know where to go. ಆದ್ರೆ ಅಬ್ರಹಾಮನು ಕೂಡ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕಂತ But ಹೇಳಿ. he knew one thing. ಆದ್ರೆ ಈತನಿಗೆ ಚೆನ್ನಾಗಿ ಒಂದು ಗೊತ್ತಿತ್ತು. The person who is calling me, ಯಾರು ನನ್ನ ಕರೆದಿದ್ದಾನೋ he is faithful. ಆತ ನಂಬಿಕೆಸ್ಥ ದೇವರಾಗಿದ್ದಾನೆ. Hallelujah. Hallelujah. He will not leave me on the middle of the road. ರೋಡಿನ ಮಧ್ಯದಲ್ಲಿ ಕೈ ಬಿಡೋ ದೇವರಲ್ಲ. He will not misguide me. ನನ್ನನ್ನ ಒಂದು ತಪ್ಪಾದ ನಡೆಸುವರಲ್ಲ. He will not take me to a place of destruction. ನಾಶವಾದ ಜಾಗಕ್ಕೆ ನಮ್ಮನ್ನು ಬಿಡೋದಿಲ್ಲ. He will take me to the right place. ಸರಿಯಾದ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂತ. Maybe now I don't know that. ಒಂದು ವೇಳೆ ಅದು ನನಗೆ ಗೊತ್ತಿಲ್ಲ. As I walk, ನಾನು ನಡೆಯುವಾಗ I will know where I am going. ನಾನು ಎಲ್ಲಿ ಹೋಗ್ತೇನೆ ನನಗೆ ಗೊತ್ತಾಗುತ್ತೆ. Hallelujah. Hallelujah. When you are very close to God, ದೇವರಿಗೆ ತುಂಬಾ ಹತ್ತಿರವಾಗಿದ್ದಾಗ, when your friendship is very strong with God, ದೇವರ ಹತ್ರ ಸ್ನೇಹಿತರಾಗಿ ನೀವು ಇದ್ದಿದ್ಯಾದ್ರೆ, and when you are ready to listen to your friend God, ತಂದೆಯಾದ ದೇವರು ನಿಮ್ಮ ಸ್ನೇಹಿತನಾಗಿ ಕೇಳಿಸಿಕೊಳ್ಳಕ್ಕೆ ನೀವು ರೆಡಿ ಆಗಿರಿ. God will not be able to resist himself. God will not be able to stop himself, but he will say, I cannot hide this from this man. ತನ್ನ ತಾನು ದೂರ ಇಟ್ಕೊಳ್ಳೋದಾಗಲಿ, ಇದನ್ನ ಈತನಿಂದ ನಾನು ಏನು ಮುಚ್ಚಿಡೋದಿಲ್ಲ ಅಥವಾ ಮರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. Let me repeat this thing again. ಮತ್ತೊಂದು ಸತ್ಯ ಹೇಳ್ತೀನಿ. When we have deep fellowship with God, ದೇವರ ಜೊತೆಲಿ ಈ ರೀತಿಗೆ ಐಕ್ಯವಾಗಿದ್ದಾಗ, deep friendship with God, ಹಾಳಕ್ಕೆ ಅವರ ಸ್ನೇಹ ಇದ್ರೆ, when the love is more than the Valentine Day love, ವ್ಯಾಲೆಂಟೈನ್ ಡೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಪ್ರೀತಿ ಇವರಲ್ಲಿ ಇದ್ದಾಗ, God will say, ದೇವರು ಈ ರೀತಿ ಹೇಳ್ತಾನೆ, I cannot stop, but I will only reveal that ನಾನು ಯಾವುದು ನಿಲ್ಲಿಸಕ್ ಸಾಧ್ಯ ಇಲ್ಲ, ನಾನು ಅದನ್ನು ಪ್ರಕಟಿಸ್ತೇನೆ. Hallelujah. Hallelujah. You know, many of us, we don't know what is happening around. ನಮಗೆ ಅನೇಕ ಜನ ಗೊತ್ತಿಲ್ಲ ಸುತ್ತಮುತ್ತ ಏನ್ ನಡೀತಾ What ಇದೆ, is happening in the church, ಚರ್ಚಲ್ಲಿ ಏನ್ ನಡೀತಂತ ಗೊತ್ತಿಲ್ಲ, what is happening in the ministry, ಸೇವೆಯಲ್ಲಿ ಏನ್ ನಡೀತಂತ ಗೊತ್ತಿಲ್ಲ, what is happening in the village or town, ಆ ಒಂದು ಹಳ್ಳಿಯಲ್ಲಿ ಪಟ್ಟಣದಲ್ಲಿ ಏನ್ ನಡೀತದೆ ಗೊತ್ತಿಲ್ಲ, what is happening around the city, ಆ ಸುತ್ತಮುತ್ತ ಹಳ್ಳಿಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. and we don't know what to pray. ಅದರಿಂದನೇ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. No revelation from God. ಯಾಕಂದ್ರೆ ದೇವರಿಂದ ಪ್ರಕಟಣೆ ಆಗಿರ್ತಾರೆ ಪ್ರಾರ್ಥನೆ ಮಾಡೋದಕ್ಕೆ. And God is not revealing anything to us. ನಮಗೇನು ದೇವರು ಪ್ರಕಟಿಸ್ತಾ ಇಲ್ಲ. Why? ಯಾಕೆ? We have friendship with the world, ನಾವು ಲೋಕದಲ್ಲಿ ಸ್ನೇಹಿತರಾಗಿದ್ದೇವೆ, but not with God. ದೇವರ ಹತ್ರ ಸ್ನೇಹಿತರಾಗಿಲ್ಲ. But God wants to reveal so that we will pray. ನಾವು ಪ್ರಾರ್ಥಿಸುವಾಗ ತಾನು ಪ್ರಕಟಿಸಿಕೊಳ್ತಾನೆ ದೇವರು. And he will save somebody. ಆತನಿಗೆ ಕೆಲವರು ಮುಖಾಂತರ ಮಾತಾಡ್ತಾನೆ. He will do something about some situation that is happening around. ಆ ಸುತ್ತಮುತ್ತ ಕಾರ್ಯಗಳಲ್ಲಿ ಏನ್ ನಡೀತದೆ ಅಂತ ತಿಳಿಸ್ಕೊಡ್ತಾನೆ. But because of our very weak relationship, ನಮ್ಮಲ್ಲಿ ತುಂಬಾ ಬಲಹೀನತೆ ಸಂಬಂಧ ದೇವರ ಜೊತೆ ಇರೋದು, he is not able to trust us. ನಮ್ಮ ಮೇಲೆ ನಂಬಿಕೆ ಇಲ್ಲದ ರೀತಿಯಲ್ಲಿ ನಾವಿದ್ದೇವೆ. He is not able to reveal the secrets. ಕೆಲವು ರಹಸ್ಯಗಳು ನಮಗೆ ತಿಳಿಸಕ್ಕೆ ಆಗ್ತಲೇ ದೇವರು, ಯಾಕಂದ್ರೆ ನಾವು ನಂಬಿಕೆಸ್ತರಲ್ಲ. And we don't know what is happening. ಏನ್ ನಮ್ಗೆ ಗೊತ್ತಿಲ್ಲ ಏನಾಗ್ತದೆ. We are like blind people praying. ನಾವು ಕುರುಡರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. No, Abraham knew for what he has to pray. ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತು ಹೆಂಗೆ ನಾವು ಪ್ರಾರ್ಥಿಸಬೇಕು ಅಂತ. Amen.
How many of us we know exactly the things that we need to pray? ನಮ್ಗೆ ಎಷ್ಟು ಜನ ಚೆನ್ನಾಗಿ ಗೊತ್ತು ಸರಿಯಾಗಿ ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅಂತ No, ಎಷ್ಟು ಜನ we ಗೊತ್ತು. pray randomly, ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, casually. ಸಾಮಾನ್ಯವಾಗಿ ಪ್ರಾರ್ಥನೆ We ಮಾಡ್ತಾ ಇರ್ತೀವಿ. don't know the mind of God. ದೇವರ ಮನಸ್ಸು ನಮ್ಗೆ ಗೊತ್ತಿರೋದಿಲ್ಲ. And when we pray according to His will, the Bible says, ಬೈಬಲ್ ಹೇಳುತ್ತೆ ಆತನ ಚಿತ್ತಾನುಸಾರವಾಗಿ He ಪ್ರಾರ್ಥಿಸುವಾಗ will answer those prayers. ಅದಕ್ಕೆಲ್ಲ ಅಂತಹ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ. To know His will, ಆತನ ಚಿತ್ತ ಗೊತ್ತಾದ್ರೆ we have to know His mind. ಆತನ ಮನಸ್ಸು ಸಹ ನಮ್ಗೆ ಗೊತ್ತಿರಬೇಕು. To know His mind, ಆತನ ಮನಸ್ಸು ನಮ್ಗೆ ಗೊತ್ತಾದ್ರೆ we have to have close friendship. ನಾವು ಆ ದೇವರು ತುಂಬಾ ಸ್ನೇಹಿತರಾಗಿರ್ತೇವೆ. We don't have time to have friendship with Him. ಆತನ ಹತ್ರ ನಮ್ಗೆ ಫ್ರೆಂಡ್ಶಿಪ್ ಸಮಯ ಇಲ್ಲ. And I'm not talking about prayer. ಪ್ರೇಯರ್ ಬಗ್ಗೆ ಹೇಳ್ತಾ ಇಲ್ಲ ನಾನು. 5 minutes prayer. 5 ನಿಮಿಷ ಪ್ರಾರ್ಥನೆ ಅಲ್ಲ. 10 minutes prayer. 10 ನಿಮಿಷ ಪ್ರಾರ್ಥನೆ ಅಲ್ಲ. I'm not talking about reading the Bible also. ಬೈಬಲ್ ಓದುವಂತದ್ದಲ್ಲ. I'm talking about spending time with God. ದೇವರ ಜೊತೆ ಸಮಯವನ್ನು ಕಳೆಯುವಂತದ್ರ ಬಗ್ಗೆ ಮಾತಾಡ್ತಾ ಇರೋದು. No prayer points. ನಾನು ಪ್ರೇಯರ್ ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. How many of you remember Adam and Eve in the Garden of Eden? ಎಷ್ಟು ಜನಕ್ಕೆ ಆದಮ ಅವಳ ಕುರಿತಾಗಿ ಏದೆನ್ ತೋಟದಲ್ಲಿ ಹೆಂಗಿದ್ರು ಅಂತ ಹೇಳಿ The Bible says, ಬೈಬಲ್ ಹೇಳುತ್ತೆ God used to come every evening to talk to them. ದೇವ್ರ ವಾಕ್ಯ ಹೇಳುತ್ತೆ ಪ್ರತಿ ಸಂಜೆ ಸಮಯದಲ್ಲಿ ಆದಾಮ ಅವಳನ್ನ ಸಂಧಿಸೋದಕ್ಕೆ ದೇವರು ಬರ್ತಾ ಇದ್ರು ಅಂತ. What kind of prayer request they were making to God? ಯಾವ ರೀತಿಯಾದಂತಹ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಆತರ ಬಂದ್ರು. Lord, today my ration is over. ದೇವರೇ ನನಗೆ ರೇಷನ್ ಮುಗಿದೋಗಿದೆ, Please supply. ನನಗೆ ಸಹಾಯ ಮಾಡೋದು ಆತರ ಪ್ರಾರ್ಥನೆ ಮಾಡಿದ ಆದಮವ್ವ. After 5 years, my son's birthday will come. 5 ವರ್ಷ ಆದ್ಮೇಲೆ ನಮ್ಮ ಮಗನ ಬರ್ತ್ಡೇ ಬರ್ತದೆ, Supply some cakes. ಆತನಿಗೆ ಕೇಕ್ ಸಪ್ಲೈ ಮಾಡು ಅಂತ ಕೇಳಿದ್ರ. You know, the water system is collapsed. Please give us water. ನೀರೆಲ್ಲ ಕೆಟ್ಟೋಗಿದ್ದ, ನೀರು ಕೊಡು ಅಂತ ಕೇಳಿದ್ರ. Do you think Adam and Eve, they prayed like that? ಆ ರೀತಿಗೆ ಆದಮ ಪ್ರಾರ್ಥನೆ ಮಾಡಿದ್ರ? No. ಇಲ್ಲ. They were having fellowship. ಅವ್ರ ಹತ್ರ ಒಂದು ಐಕ್ಯತೆ ಇತ್ತು ದೇವರ ಜೊತೆಯಲ್ಲಿ. They were praising each other. ಅವರೊಬ್ಬರಿಗೊಬ್ಬರು ಸ್ತೋತ್ರ ಮಾಡ್ತಾ ಇದ್ರು. You know, Adam and Eve, they were saying like this. ಆದಮ ಈ ರೀತಿಯಾಗಿ ಹೇಳಿದ್ರು, It was so wonderful, God. ನೀನು ತುಂಬಾ ಒಳ್ಳೆ ದೇವ್ರೆ, It's good that you created us. ನಾನು ನಮ್ಮನ್ನು ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದ್ಯಾ, Thank you for that. ಅದಕ್ಕಾಗಿ ಸ್ತೋತ್ರ. Thank you for all the supply. ಇದೆಲ್ಲ ಸಂಧಿಸಿದಕ್ಕಾಗಿ ಸ್ತೋತ್ರ. So beautiful creation. ನೀನು ತುಂಬಾ ಸುಂದರವಾಗಿ ನೀನು ಸೃಷ್ಟಿ ಮಾಡಿದ್ಯಾ. And what would God say in that position? ಯಾವ ರೀತಿ ಅದನ್ನ ಆ ರೀತಿಯಾಗಿ ಹೇಳ್ತಿದ್ರೆ ಗಮನಿಸಿ. Don't praise me so much, Adam. ಅದೇ ಆ ರೀತಿ ಜಾಸ್ತಿ ಸ್ತೋತ್ರ ಮಾಡಕ್ ಹೋಗ್ಬೇಡ. I know what I have done for you. ಏನ್ ನಾನು ಮಾಡಿದ್ದು ನನಗೆ ಗೊತ್ತು. It's okay, you can praise. ನೀನು ಓಕೆ ಸ್ತೋತ್ರ ಮಾಡು. But this is all for you. ಇದೆಲ್ಲ ನಿನಗಾಗಿನೇ. Are you enjoying? ನೀನು ಸಂತೋಷವಾಗಿದೆಯಾ? Are you enjoying all this? ನೀನು ಇದರೆಲ್ಲ ನೀನು ಸಂತೋಷ ಪಡ್ತಿದ್ಯಾ ಇದರಲ್ಲಿ? What was Adam's reply? ಏನ್ ಆದಮ ಏನ್ ಪ್ರತ್ಯುತ್ತರ ಕೊಟ್ಟಿರಬಹುದು? Do you think he was complaining? ಏನಾದ್ರೂ ಕಂಪ್ಲೇಂಟ್ ಮಾಡಿದಾರಾ? You have given everything, but this thing is not there. ಎಲ್ಲ ಕೊಟ್ಟಿದ್ಯಾ, ಆದ್ರೆ ಒಂದಿಲ್ಲ ನಂತರ ಅಂತ ಹೇಳಿದಾನ? There was no complaint. ಅಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡೋದೇ ಕೊರತೆ ಇಲ್ಲ. They were walking through the garden. ಆ ಒಂದು ತೋಟದಲ್ಲಿ ನಡೆದಾಡ್ತಾ ಇದ್ದಾರೆ. Look how beautiful that tree looks. ಆ ಒಂದು ಮರ ನೋಡಿ ಎಷ್ಟು ಸುಂದರವಾಗಿದೆ. How it came into your mind, God. ದೇವರೇ ನಿನಗೆ ಹೆಂಗ್ ಬಂತಿ ಮನುಷ್ಯನ ಸೃಷ್ಟಿ ಮಾಡಕ್ಕೆ? Create such beautiful flowers in that. ಅದರಲ್ಲಿ ಒಂದು ಸುಂದರವಾದ ಹೂಗಳನ್ನು ಸೃಷ್ಟಿ ಮಾಡಿದ್ಯಾ? God would have said. ಅಂತ ದೇವರು ಈ ರೀತಿ ಹೇಳ್ಬೋದು. You can also do that. ನೀನು ಸಹ ಅದನ್ನು ಮಾಡಬಹುದು. These days, ಈ ದಿನಗಳಲ್ಲಿ all artificial, hybrids and all that. ಈಗ ಕೃತಕವಾಗಿ ತಯಾರು ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. Scientists are doing. ಸೈಂಟಿಸ್ಟ್ಗಳು ಮಾಡ್ತಾ ಇದ್ದಾರೆ. God has put his intelligence in the mind of men. ಮನುಷ್ಯನ ಒಂದು ಜ್ಞಾನದಲ್ಲಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. That's why man is able to do all those things. ಇದೆಲ್ಲ ಮಾಡೋದಕ್ಕೆ ಸಾಧ್ಯವಾಯಿತು. ಅದಕ್ಕೇನೆ They were just spending time together. ಅವರು ದೇವರ ಜೊತೆ ಸಮಯವನ್ನು ಕಳೀತಾ ಇದ್ದಾರೆ, becoming happy. ಅದರಿಂದ ಸಂತೋಷವಾಗಿದ್ದಾರೆ. That's what God wants from us today. ಇವತ್ತು ನಮಗೆ ಅದು ಬೇಕಾಗಿದೆ, ದೇವರ ಜೊತೆ ಸಮಯವನ್ನ ಕಳೆಯಬೇಕಾಗಿದೆ. Whenever today we go to the presence of God, ಯಾವಾಗೆಲ್ಲ ದೇವರ ಪ್ರಸನ್ನತೆಗೆ ನಾವು ಹೋಗ್ತಾ ಇರ್ತೀವೋ, the wives will start with this prayer. Wives, they will start with this. They will start with wives. The ladies. ಸ್ತ್ರೀಯರು ಈ ರೀತಿಯಾಗಿ, ಹೆಂಡತಿಯರು ಈ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ. Lord, you have given me this husband. ದೇವರೇ ಈ ಗಂಡನನ್ನು ಕೊಟ್ಟಿದ್ದೀಯಾ? Not the right one. ಅದು ಸರಿ ಇಲ್ಲ. It's good. Okay that we have 3 children already. ಈಗಾಗಲೇ 3 ಮಕ್ಕಳಾಗಿದ್ರೆ ಅದು ಸರಿನೇ. But this husband is not the right one. ಆದ್ರೆ ಗಂಡ ಸರಿ ಇಲ್ಲ ದೇವರೇ. What kind of complaint? ಯಾವ ತರದ ಒಂದು ಕಂಪ್ಲೇಂಟ್ ಇದು? Then
The ಮತ್ತೆ mothers, they will say, ತಾಯಂದ್ರು ಹೇಳ್ತಾರೆ, thank you for giving me 3 children. 3 ಮಕ್ಕಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. But they are very disobedient. ಆದರೆ ಅವರು ಅವಿಧಿರಾಗಿದ್ದಾರೆ. Again complain. ಮತ್ತೆ ಗೊಣಗುಟ್ಟುವಂಥದ್ದು, They ಕಂಪ್ಲೇಂಟ್ don't listen to me. ಅವ್ರು ನನ್ನ ಮಾತು ಕೇಳಲ್ಲ. ಈ 3 They ಜನ ಮಕ್ಕಳು don't listen to Satish pastor. ಪಾಸ್ಟ್ ಮಾತು ಕೇಳು ಕೂಡ ಕೇಳಲ್ಲ. They don't obey anybody. ಯಾರಿಗೂ ವಿಧಿಯರಾಗಲ್ಲ ಇವರು. Complain and complain and complain. ಕಂಪ್ಲೇಂಟ್ ಮಾಡೋದು, ಕೊರತೆ ಹೇಳೋದು, ಕೊರತೆ ಹೇಳೋದಾಗಿದೆ. Take time to make friendship with God. ದೇವ್ರ ಜೊತೆ ಕಂಪ್ಲೇಂಟ್ ಮಾಡೋದಲ್ಲ, ದೇವ್ರ ಜೊತೆ ಸಮಯವನ್ನು ಕಳೆಯುವ. The more we are friends with God, ದೇವ್ರ ಜೊತೆ ಹೆಚ್ಚು ಸಮಯವನ್ನು ಸ್ನೇಹಿತರಾಗಿದ್ದಾಗ we will experience less problem. ನಾವು ಅನುಭವಿಸ್ತೀವಿ ಕಡಿಮೆ ಸಮಸ್ಯೆಗಳನ್ನ. Because he will reveal us how to pray exactly the way that we need to pray. ನಾವು ಹೆಂಗ್ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಆತನ ತಿಳಿಸ್ಕೊಡ್ತಾನೆ, ಸರಿಯಾದ ರೀತಿಯಲ್ಲಿ ಹೆಂಗ್ ಪ್ರಾರ್ಥಿಸಬೇಕು ಅಂತ. Hallelujah. ಆಮೆನ್. Every lock has a proper fitting key for that. ಪ್ರತಿಯೊಂದು ಲಾಕ್ಗೆ ಸರಿಯಾದ ಕೀಗಳು ಮಾಡಲ್ಪಟ್ಟಿರ್ತವೆ. Only the right key will open that right lock. ಆ ಒಂದು ಬೀಗಗಳ ಕೀಗಳನ್ನ ಸರಿಯಾದ ಕೀಗಳಿದ್ರೆ ಮಾತ್ರನೇ ಓಪನ್ ಆಗೋದು. ಆಮೆನ್. Hallelujah. In the time of our fellowship, our friendship, our intimacy with God, ದೇವರ ಜೊತೆಲಿ ಇದ್ದಂತಹ ಸಮಯವನ್ನ God will reveal his heart to us. ಆ ಒಂದು ದೇವರು ತನ್ನ ಹೃದಯವನ್ನ ನಮ್ಮ ಮುಂದೆ ಪ್ರಕಟಿಸ್ತಾನೆ. Hallelujah. How many of you know that the church is the wife of Jesus? ಎಷ್ಟು ಜನ ಗೊತ್ತು ಸಭೆ ಅನ್ನೋದು ಯೇಸು ಕ್ರಿಸ್ತನಿಗೆ ಹೆಂಡತಿ ಆಗಿದೆ? Anyone knows? Amen. Hallelujah. ಆಮೆನ್. So what we understand by the intimacy between husband and wife? ಏನು ಅರ್ಥ ಆಗಿದೆ ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ Unless the husband has intimate relationship with the wife, ಗಂಡ ತನ್ನ ಹೆಂಡತಿಯರಿಗೆ ಸಂಬಂಧ ಇಲ್ಲದೆ ಹೋದ್ರೆ no production will be there. ಅಲ್ಲಿ ಒಂದು ಪ್ರತಿಫಲ ಕಾಣಿಸಕ್ಕೆ ಸಾಧ್ಯವೇ ಇಲ್ಲ. Unless and until we meet with God, ಯೇಸು ಕ್ರಿಸ್ತನ ಸಂಧಿಸದೆ ಹೋದ್ರೆ the spiritual things will not be produced. ಆತ್ಮಿಕ ಕಾರ್ಯಗಳು ನಡೆಯೋದೇ ಇಲ್ಲ. Hallelujah. Hallelujah. Intimate relationship. ಒಂದು To have something new. ಹೊಸದಾಗಿ ಒಂದು ಒಳ್ಳೆ ಸಂಬಂಧ ಇರಬೇಕು. To have something new. ಅದು ಹೊಸದಾಗಿರಬೇಕು. Intimacy is very, very necessary. ತುಂಬಾ ಹತ್ತಿರವಾಗಿರುವಂತದ್ದು ತುಂಬಾ ಮುಖ್ಯವಾಗಿದೆ. You know, no lady will get pregnant when you touch only here. ಬೇರೆ ಕೇವಲ ಒಬ್ಬ ಪುರುಷ ಒಂದು ಬೆರಳನ್ನು ಮುಟ್ಟೋದ್ರಿಂದ ಸ್ತ್ರೀಯರು ಪ್ರೆಗ್ನೆಂಟ್ ಆಗೋದಿಲ್ಲ. Only in intimacy that will happen. ಅವರಿಬ್ಬರು ಒಂದಾಗಿ ತುಂಬಾ ಹತ್ತಿರವಾಗಿದ್ರೆ ಮಾತ್ರ ಆ ಒಂದು ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ. Do you agree? ಅದು ಅರ್ಥ ಆಗುತ್ತಾ? This is the same with us. ಅದೇ ರೀತಿಯಾಗಿ when we have intimate relationship ಆ ರೀತಿಯಾದಂತಹ ಸಂಬಂಧ ದೇವರಿಗೂ ನಮಗಿದ್ರೆ ಮಾತ್ರ ಫಲ ಕೊಡಕ್ಕೆ ಸಾಧ್ಯ. something from God will come and enter into us. ಆ ದೇವರಿಂದ ನಮ್ಮ ಒಳಗಡೆ ಅದು ಬರುವಂತದ್ದಾಗಿರ್ತದೆ. And at the right time we will give birth to ಅದು ಸರಿಯಾದ ಸಮಯಕ್ಕೆ ನಮಗೆ ಆ ಒಂದು ಒಳ್ಳೆ ಫಲಗಳು ನಮ್ಮಿಂದ ಉಂಟಾಗಿರುತ್ತದೆ. a miracle will take place. ಅಲ್ಲಿ ಒಂದು ಅದ್ಭುತಗಳು ಉಂಟಾಗಿರುತ್ತದೆ. wonderful thing will be produced. ಒಳ್ಳೆ ಕಾರ್ಯಗಳು ಅದು ಪ್ರಕಟವಾಗ್ತದೆ. Hallelujah. Hallelujah. Are you a friend of God? ನೀವು ದೇವರ ಜೊತೆಲಿ ಸ್ನೇಹಿತರಾಗಿದ್ದೀರಾ? What kind of relationship you ಯಾವ have? ತರದ ಸಂಬಂಧ ಇದೆ ದೇವರ ಜೊತೆಲಿ? It's very important. ಅದು ತುಂಬಾ ಇಂಪಾರ್ಟೆಂಟ್. Now, ಗಮನಿಸಿ. this is one phase of leadership and prayer. Very small, understanding that I have presented before you. ನಾನು ನಿಮ್ಮದು ಒಂದು ಚಿಕ್ಕದಾಗಿ ಹೇಳಿ ನಾನು ಹೇಳ್ತೀನಿ. Because I have to touch the other part also. ಇನ್ನೊಂದು ಪಾಯಿಂಟ್ ಅನ್ನು ಸಹ ಮುಟ್ಟಬೇಕಾಗಿದೆ. If you are a leader, ನೀನು ಒಬ್ಬ ನಾಯಕನಾಗಿದ್ರೆ what you need to do? ಏನನ್ನ ಮಾಡಬೇಕು? What should you do? ಏನೆಲ್ಲ ಮಾಡಬೇಕು? When you understand that, ನೀನು ಅರ್ಥ ಮಾಡ್ಕೊಂಡ್ರೆ your prayer life will change. ನಿಮ್ಮ ಪ್ರಾರ್ಥನೆ ಜೀವಿತ ಚೇಂಜ್ ಆಗ್ತದೆ. The concept about ministry will change. ಆ ಒಂದು ಸೇವೆಯ ಒಂದು ಕಾರ್ಯಗಳು ಚೇಂಜ್ ಆಗ್ತವೆ. If you are in full time ministry, ನೀವು ಪೂರ್ತಿಯ ದೇವರ ಸೇವಕರಾಗಿದ್ದರೆ that concept, that idea will change. ನಿಮ್ಮ ಆಲೋಚನೆ, ಸೇವೆಯ ಆಲೋಚನೆ ಚೇಂಜ್ ಆಗಿರ್ತದೆ. Many times we think ministry means preaching. ಅದು ಅನೇಕ ಜನ ನಾವೇನು ತಿಳ್ಕೊಂಡಿದೀವಿ, ಸೇವೆ ಅಂತ ತಕ್ಷಣ ಪ್ರಸಂಗ ಮಾಡೋದು. Many times we think ministry means praying for people, laying our hands upon them. ಬೇರೆಯವರಿಗೆ ಪ್ರಾರ್ಥನೆ ಮಾಡೋದು, ಕೈ ಇಟ್ಟು ಪ್ರಾರ್ಥನೆ ಮಾಡೋದು, ಇದೇ ಸೇವೆ ಅಂದ್ಕೊಂಡಿದ್ದೀವಿ. We think ministry means going to different places. ಅನೇಕ ಜಾಗಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋದು ಅದೇ ಸೇವೆ ಅಂದ್ಕೊಂಡಿದ್ದೀವಿ. That is only a part of the ministry. ಸೇವೆಯಲ್ಲಿ ಅದೊಂದು ಭಾಗ ಅಷ್ಟೇ. I will take you to a ministry, I think
it will shake you a little bit inside. ಇನ್ನೊಂದು ಭಾಗ ಕರ್ಕೊಂಡಿದೆ, ಇದು ನಿಮಗೆ ನಿಮ್ಮ ಒಳಗಡೆ ಅದನ್ನ ಆ ಒಂದು ಶೇಕ್ ಆಗೋದಕ್ಕೆ ಸಾಧ್ಯ ಆಗ್ತದೆ. How many of you are ready for that? ಎಷ್ಟು ಜನ ರೆಡಿ ಆಗಿದ್ದಾರೆ ಇನ್ನೊಂದು ವಾಕ್ಯ ಕೇಳೋದಕ್ಕೆ? Hallelujah. Are you understanding something? ನೀವೇನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Are you receiving something? ಏನೋ ಸ್ವೀಕಾರ ಮಾಡ್ತಾ ಇದ್ದೀರಾ? Is God giving you something this evening? ಈ ರಾತ್ರಿ ಸಮಯದಲ್ಲಿ ದೇವರು ಏನಾದರೂ ಕೊಡ್ತಾ ಇದ್ದಾರಾ ನಿಮಗೆ? Hallelujah. ಜೋರಾಗಿ ಹೇಳಿ. Hallelujah. Now come to Galatians chapter 4. ಗಲಾತ್ಯ ಪತ್ರಕ್ಕೆ 4ನೇ ಅಧ್ಯಾಯಕ್ಕೆ ಬರೋಣ. Galatians chapter 4. 4ನೇ ಅಧ್ಯಾಯ ಗಲಾತ್ಯ I ಪತ್ರಿಕೆ. want someone to read very clearly, loudly, but slowly. ಶಬ್ದವಾಗಿ ನಿಧಾನವಾಗಿ 4ನೇ ಅಧ್ಯಾಯದಲ್ಲಿ ಅದು ಓದ್ರಿ. Chapter 4, 4ನೇ ಅಧ್ಯಾಯ verse 19. 19ನೇ ವಾಕ್ಯ. Yeah. I want loud voice. ಓದಿ. ಓಕೆ, Read it again. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸ್ವಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಾ ಪ್ರಸವ ವೇದನೆ ಪಡುತ್ತೇನೆ. Okay. I don't know whether there is a word again mentioned in Kannada Bible. ಇಲ್ಲಿ ಎಗೈನ್ ಮತ್ತೆ ಅಂತೇಳಿ ಇಲ್ಲಿ ಏನಾದರೂ ಬರೆಯಲ್ಪಟ್ಟಿದ್ದು ಗೊತ್ತಿಲ್ಲ ಕನ್ನಡದಲ್ಲಿ. Is it there? Yeah. Okay. In English it is written like this. ಈ ರೀತಿಯಾಗಿ ಇಂಗ್ಲಿಷಲ್ಲಿ ಬರೆಯಲ್ಪಟ್ಟಿದೆ. My little children, of whom I travel in birth again. ತಿರುಗಿ ಪ್ರಸವೇದನೆ. I go through that labor pain again. ಮತ್ತೆ ಪ್ರಸವೇದನೆ ಡೆಲಿವರಿ ಆಗುವಂಥದ್ದು. Yeah. ಮತ್ತೆ ತಿರುಗಿ ಡೆಲಿವರಿ ಅಂತ ಹೇಳ್ತೀವಲ್ಲ, I go through that delivery pain again. ಮತ್ತೆ ನಾನು ಆ ಡೆಲಿವರಿ ಒಂದು ಪೇನ್ ಅನ್ನ ಅನುಭವಿಸೋದಕ್ಕೆ I am experiencing that delivery pain again. ಮತ್ತೆ ಒಂದು ಸಾರಿ ನಾನು ಆ ಒಂದು ಡೆಲಿವರಿ ಆ ಒಂದು ನೋವನ್ನು ಅನುಭವಿಸೋದಕ್ಕೆ ಪ್ರಯತ್ನಿಸ್ತೇನೆ. Again means something already has happened before. ಮತ್ತೆ ಅಂದ್ರೆ ಇದಕ್ಕಿಂತ ಮುಂಚೆ ಏನೋ ಆಗಿದೆ. Now it is repeating again. ಮತ್ತೊಂದು ಸಾರಿ ಅದು ಆಗೋದು ನಾವು ನೋಡ್ತಾ ಇದ್ದೀವಿ. Listen to it very carefully. ತುಂಬಾ ಗಮನಿಸ್ರಿ. How many of you are leading a church or a congregation? ಎಷ್ಟು ಜನ ಒಂದು ಸಭೆ ಸೇವೆಯನ್ನು ಮಾಡ್ತಾ ಇದ್ದೀರಾ? ಚರ್ಚ್ಗಳಿದ್ದಾವೆ. Pastors, leaders, ಪಾಸ್ಟರ್ಸ್, ಲೀಡರ್ಸ್, evangelists. ಸುವಾರ್ತಿಕರು. You need to understand this very well. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. When we understand this scripture, ಈ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ things will change. ಕೆಲವು ಕಾರ್ಯಗಳು ಬದಲಾವಣೆ ಆಗ್ಬಿಡುತ್ತೆ. Paul is saying, ಪೌಲನು ಈ ರೀತಿ ಹೇಳ್ತಿದ್ದಾನೆ, I am going through that delivery pain experience one more time. ಮತ್ತೊಂದು ಸಾರಿ ನಾನು ಡೆಲಿವರಿ ಆಗುವುದಕ್ಕೆ ನೋವನ್ನು ಅನುಭವಿಸಕ್ಕೆ ಹೋಗ್ತಾ ಇದ್ದೀನಿ. Now let me ask the sisters. ನಾನು ಸಿಸ್ಟರ್ಸ್ನ ಕೇಳ್ತೀನಿ. How many of you have children? 5 ಜನಕ್ಕೆ ಮಕ್ಕಳಿದ್ದಾರೆ. Thank you. Okay. So he is giving birth a very nice, joyful situation. Happy situation. ಆ ಒಂದು ಡೆಲಿವರಿ ಆಗತ್ತೆ ತುಂಬಾ ಸಂತೋಷವಾಗಿ ಡೆಲಿವರಿ ಆಗಿದೆಯಾ? Very relaxed. ಏನು ಐಸ್ ಕ್ರೀಮ್ ತಿಂದಂಗೆ ಡೆಲಿವರಿ ಆಗ್ಬಿಡುತ್ತೆ ಮಕ್ಕಳು. It's very painful. ಅದು ತುಂಬಾ ನೋವು. Hallelujah. ಅಲ್ವಾ? When we are going through that delivery pain, ಆ ರೀತಿಯಾದಂತಹ ಡೆಲಿವರಿ ನೋವನ್ನು ಅನುಭವಿಸುವಾಗ you can see the woman who is delivering full of sweat. ಆ ಸಂದರ್ಭದಲ್ಲಿ ನೋಡುವಾಗ ಆ ಸ್ತ್ರೀ ಇಡೀ ಮೈ ಶೆಕೆಯನ್ನು ತುಂಬಿರೋದು ನಾವು ನೋಡ್ತೇವೆ. The whole body muscles will be strained. ಆ ಇಡೀ ಶರೀರ ತುಂಬಾ ಗಟ್ಟಿಯಾಗಿ ಕಷ್ಟಪಡ್ತಿರೋದು ನಾವು ನೋಡ್ತಾ ಇದ್ದೇವೆ. Yes or no? ನಿಜನ ಸುಳ್ಳ? There will be severe pain. ಅದು ತುಂಬಾ ದೊಡ್ಡ ನೋವಾಗಿರ್ತದೆ. There will also be bleeding. ಅದು ಅಷ್ಟು ಮಾತ್ರ ಅಲ್ಲ, ರಕ್ತಸ್ರಾವ ಕೂಡ ಆಗ್ತಾ ಇರ್ತದೆ. Sometimes the woman faint. ಅನೇಕ ಸಂದರ್ಭದಲ್ಲಿ ಸ್ತ್ರೀರು ಅದರಲ್ಲಿ ಫೇಲ್ಯೂರ್ ಆಗಿರ್ತಾರೆ. The strength goes away. ಆ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ. The lady who is going to give birth to a child, ಯಾರು ಒಂದು ತಾಯಿ ತನ್ನ ಮಗುಗೆ ಒಂದು ಡೆಲಿವರಿ ಕೊಡೋ ಟೈಮಲ್ಲಿ throat will be dry. ಆ ಗಂಟ್ಲು ಒಣಗೋಗಿರ್ತದೆ. Tongues will be dry. ಅದೇ ನಾಲಿಗೆ ಒಣಗೋಗಿರ್ತದೆ. Yes or no? ನಿಜನಷ್ಟಿಲ್ಲ? Hello? Giving birth is not an easy process. ಆ ಒಂದು ಮಗು ಜನನವಾಗೋದು ಅಷ್ಟು ಸಾಧಾರಣ ವಿಚಾರವಲ್ಲ. We want
people to come into the kingdom of God. ಆ ದೇವರ ಜನಗಳು ಈ ಒಂದು ಜಾಗಕ್ಕೆ ಈ ವಿಚಾರಕ್ಕೆ ಬರಬೇಕು. We want people to be born again and be children of God. ಆ ದೇವರ ಒಂದು ನೂತನ ಸೃಷ್ಟಿಯಾಗಿ ದೇವರ ಮಕ್ಕಳಾಗಿ ಜೀವಿಸಬೇಕು. We want people to receive Christ and become a child of God. ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿ ದೇವರ ಮಕ್ಕಳಾಗಬೇಕು. We want to see new people coming. ಹೊಸ ಹೊಸ ಜನಗಳು ಬರಬೇಕು ಕ್ರಿಸ್ತನಲ್ಲಿ. But how is it going to happen? ಯಾವ ರೀತಿ ಆಗುತ್ತೆ ಅದು? ಹೊಸ ಹೊಸ ಜನರು ಬರಬೇಕಂದ್ರೆ ಹೇಗೆ? As a leader like Paul, ಪೌಲ್ ತರ ಒಬ್ಬ ನಾಯಕನಾಗಿ you and I, ನೀವು ನಾವು, if we don't have that labor pain, ಒಂದು ವೇಳೆ ಆ ಜನನದ ನೋವು, ಅದ ಡೆಲಿವರಿ ನೋವು ಪೇನ್ ಇಲ್ಲ ಅಂದ್ರೆ we cannot give birth. ನಾವು ಆ ಮಗುಗೆ ಜನನ ಕೊಡಕ್ಕಾಗಲ್ಲ. Are we sweating? ಅಲ್ಲಿ ನೋಡುವಾಗ ಶಕೆ ಸುರಿತಾ ಇದೆ. Are we bleeding? ಅಲ್ಲಿ ರಕ್ತ ಸುರಿತಾ ಇದೆಯಾ? When the child is coming out, ಆ ಮಗು ಜನನವಾದಾಗ the flesh will also tear. ಆ ಒಂದು ಮಾಂಸ ಹರಿದು ಹೋಗಿರ್ತದೆ. What about the leaders? ನಾಯಕರಂದ್ರೆ ಏನು? When we are doing ministry, ನಾವು ಸೇವೆ ಮಾಡುವಾಗ what kind of pain we are going through so that one person who is in the kingdom of darkness will come into the kingdom of light. ಎಷ್ಟು ನೋವನ್ನ ಪಟ್ಟು ಗಾಯಪಟ್ಟಾಗ ಒಬ್ಬ ವ್ಯಕ್ತಿ ಕತ್ತಲಿಂದ ದೇವರ ರಾಜ್ಯಕ್ಕೆ ಬರಕ್ಕೆ ಸಾಧ್ಯ ನೋಡ್ರಿ. Is our eyes filled with tears? ನಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರ್ತದೆ. Is our muscle straining? ನಮ್ಮ ಶರೀರ ತುಂಬಾ ಆಯಾಸಗೊಂಡಿರ್ತದೆ. Is there a sense of fainting? ಅಲ್ಲಿ ತುಂಬಾ ನೋವು ತುಂಬಿಕೊಂಡಿರ್ತದೆ. Are we experiencing the strength going away? ನಮ್ಮ ಶರೀರದಲ್ಲಿ ಶಕ್ತಿ ಕಳ್ಕೊಂಡಿರ್ತೀವಿ. Are we collapsing sometimes? Collapsing. ನಾವು ಸುಸ್ತಾಗಿ ಬಿದ್ದೋಗಿರ್ತೇವೆ. If that is not happening, ಒಂದು ವೇಳೆ ಅದಾಗಿಲ್ಲ ಅಂದ್ರೆ we are actually not so much interested in the kingdom business. ದೇವರ ರಾಜ್ಯದಲ್ಲಿ ಅಥವಾ ದೇವರ ವ್ಯಾಪಾರದಲ್ಲಿ ಈ ರೀತಿ ಇಲ್ಲ ಅಂದ್ರೆ ನಾವಿಲ್ಲ ಅಂತ Paul is saying, ಪೌಲ್ ಈ ರೀತಿ I am going through that labor pain one more time. ನಾನು ಮತ್ತೊಂದು ಸಾರಿ ಆ ಡೆಲಿವರಿ ಪೇನ್ ಅನ್ನ ನೋವನ್ನ ಅನುಭವಿಸಕ್ಕೆ ಹೋಗ್ತಿದ್ದೇನೆ. Before that, ಅದಕ್ಕಿಂತ ಮುಂಚಿತವಾಗಿ once he went ಅಲ್ಲೊಂದು ಕಾರ್ಯ, and he has given birth to spiritual children. ಅನೇಕ ಆತ್ಮಿಕ ಮಕ್ಕಳನ್ನ ಕೊಟ್ಟರು. Do you want to give birth to spiritual children? ಆತ್ಮಿಕ ಮಕ್ಕಳನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? Your heart must cry for the lost. ಯಾರು ನಾಶವಾಗ್ತಿದ್ದಾರೋ ಅವರಿಗೆ ನಿಮ್ಮ ಹೃದಯದಲ್ಲಿ ಕಣ್ಣೀರಿಂದ ಗೋಳಾಡಬೇಕಾಗಿದೆ. ರಕ್ಷಿಸಲ್ಪಡೋದಕ್ಕೆ ಗೋಳಾಡಬೇಕಾಗಿದೆ. Unless and until you experience that, ನೀನು ಅದನ್ನು ಅನುಭವಿಸದೆ ಹೋಗಿದೆ ಆದ್ರೆ we cannot give birth to spiritual children. ಆತ್ಮಿಕ ಮಕ್ಕಳನ್ನ ನೀನು ಬೆಳೆಸಕ್ಕೆ ಅಥವಾ ಫಲ ಕೊಡಕ್ಕೆ ಸಾಧ್ಯವೇ ಇಲ್ಲ. Painful situation. ಇಂತಹ ನೋವಿರುವಂತ ಸ್ಥಿತಿಯಲ್ಲಿ It's not an enjoyable celebration time. ಅದು ನಾವೊಂದು ಸಂತೋಷವಾಗಿ ಕೂಟವನ್ನ ಮಾಡುವಂತ ಸಮಯವಲ್ಲ. After the birth, maybe there is celebration. ಆದ್ರೆ ಮಗು ಜನನ ಆದಮೇಲೆ ಅದು ಒಂದು ಆಚರಣೆ ಚೆನ್ನಾಗಿರುತ್ತದೆ. But when the child is still in the process of taking birth, ಆದ್ರೆ ಮಗು ಯಾವಾಗ ಡೆಲಿವರ್ ಆಗುವಂತ ಸಂದರ್ಭದಲ್ಲಿ it is the question of life and death for the lady who is giving birth. ಆ ದಿನದಲ್ಲಿ ಆ ಸಮಯದಲ್ಲಿ ಒಬ್ಬ ಸ್ತ್ರೀ ಆ ಒಂದು ಮಗುವನ್ನು ಜನನ ಕೊಡಬೇಕಾದ್ರೆ ಮರಣದ ಹೋರಾಟ ಆಗಿರ್ತದೆ. ಮರಣ ಜೀವಗಳ ಮಧ್ಯದಲ್ಲಿ ಹೋರಾಟವಾಗಿರ್ತದೆ. What about we ministers of God? ನಾವು ದೇವರ ಸೇವಕರಾಗಿ ನಾವು ಹೆಂಗಿದ್ದೇವೆ? Are we experiencing that death and life situation? ಆ ರೀತಿಯಾಗಿ ಸಾವು ಮರಣಗಳ ಅಥವಾ ಜೀವ ಮರಣಗಳ ಮಧ್ಯದಲ್ಲಿ ನಾವು ಸೇವೆ ಮಾಡೋ ರೀತಿಗಿದ್ದೀರಾ? If it is not happening, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅದರ ಆಗಿಲ್ಲ ಅಂದ್ರೆ only we can say there is false pain and nothing else. ಬೇರೆ ಏನೋ ನೋವಿದ್ರೆ ಅದು ತುಂಬಾ no birth, no ಮಕ್ಕಳಾಗೋದಿಲ್ಲ ಫಲ ಇಲ್ಲ. Only gas is there, nothing else. ಅಲ್ಲಿ ಬರೀ ಹೊಟ್ಟೆ ನೋವು, ಏನು ಹೊಟ್ಟೆ ನೋವು? ಗ್ಯಾಸ್ ಹೊಟ್ಟೆ ನೋವು ಅಷ್ಟೇ. And we are saying, oh, I am pregnant, I am going to give birth. ಗ್ಯಾಸ್ ತುಂಬಿಕೊಂಡಿದ್ದು ಹೊಟ್ಟೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಮಗು ಜನ್ಮ The kingdom business is a serious business. ಆ ಒಂದು ದೇವರ ಒಂದು ವ್ಯಾಪಾರ ತುಂಬಾ ವಿಶೇಷವಾದ ವ್ಯಾಪಾರವಾಗಿರ್ತದೆ. We want VIP treatments today. ನಾವು ಈ ದಿನ ವಿಶೇಷ ಗೌರವಾನ್ವಿತ ಅತಿಥಿಗಳಾಗಿದ್ದೀವಿ. We are living a different luxurious kind of life. ನಾವು ಹೆಂಗಿದೆ ಅಂದ್ರೆ ತುಂಬಾ ಕಂಫರ್ಟ್ ಆಗಿ ತುಂಬಾ ಸುಂದರ ಶ್ರೀಮಂತರ ರೀತಿಯಲ್ಲಿ ದರ್ಬಾರದಿಂದ ಜೀವಿಸ್ತಾ ಇದ್ದೀವಿ. No pain. ಆದರೆ ನೋವಿಲ್ಲ ಒಳಗಡೆ. Very sad. ಅದು ತುಂಬಾ ದುಃಖದ ವಿಚಾರ. This is
before giving birth. ಈ ರೀತಿ Before giving birth, this ಇದು pain. ಈತನ ಈ ನೋವು ಬರೋದಕ್ಕಿಂತ ಮುಂಚಿತವಾಗಿ ಪೌಲ್ ಹೇಳಿದಂತಹ ಒಂದು But ಫಲ. Paul says, ಪೌಲ್ ಹೇಳ್ತಿದ್ದಾನೆ, I am going through that pain again. ನಾನು ಮತ್ತೆ ಆ ಒಂದು ನೋವನ್ನು ಅನುಭವಿಸಕ್ಕೆ ಹೋಗ್ತಾ ಇದ್ದೀನಿ. Why? ಯಾಕೆ? Read that verse again. ಮತ್ತೊಂದು ಸಾರಿ ಆ ವಾಕ್ಯವನ್ನು ಓದ್ರಿ. Galatians 4:19. ಗಲಾತ್ಯ ಪತ್ರಿಕೆ 4:19. Yeah. ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. I am going through that labor pain again ಮತ್ತೆ ತಿರುಗಿ ಪ್ರಸವ ವೇದನೆ ಪಡ್ತೀನಿ, ಮತ್ತೆ ಡೆಲಿವರಿ ಆಗ್ತೀನಿ. until Christ be formed in you. ಕ್ರಿಸ್ತನಲ್ಲಿ ಪಡೆಯೋದಕ್ಕೆ ಹೊರಗು Now, Christ must be formed in a newborn baby. ಕ್ರಿಸ್ತನಲ್ಲಿ ಹೊಸ ಆತ್ಮವನ್ನು ಉಂಟಾಗುವವರೆಗೂ. Many times we see many people coming to the church. We see people coming to the church, ಚರ್ಚ್ಗೆ ಅನೇಕ ಜನ ಬರೋದು ನಾವು ನೋಡ್ತೀವಿ. taking baptism, ದೀಕ್ಷಾ ಸ್ಥಾನ ತೆಗೆದುಕೊಳ್ತಾರೆ, coming to the church with the Bible, ಬೈಬಲ್ ಸಮೇತವಾಗಿ ಚರ್ಚ್ಗೆ ಬರ್ತಾರೆ, singing songs, ಹಾಡುಗಳ ಆರಾಧನೆ ಮಾಡ್ತಾರೆ, doing everything. ಎಲ್ಲ ಒಳ್ಳೇದು ಮಾಡ್ತಾರೆ. But when we look at them, ಅದ ನೋಡುವಾಗ we see their actions and activities. ಅವರ ಎಲ್ಲ ಗುಣನಡತೆಗಳು ನೋಡುವಾಗ We say ನಾವು ಹೇಳ್ತೀವಿ, they are nothing less than the devil. ಆ ದೆವ್ವಕ್ಕಿಂತ ಕಡಿಮೆ ಏನಿಲ್ಲ ಇವರು. In the church, ಸಭೆಯಲ್ಲಿ ಚರ್ಚಲ್ಲಿ ಇದು they call themselves as believers. ಅವ್ರು ಕೇಳ್ತಾರೆ ಅವರು ವಿಶ್ವಾಸಿಗಳಂತ. Sometimes we have baptized them, ನಾವೇ ಅವ್ರಿಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದೀವಿ, but we call them as devils. ನಾವು ಅವ್ರ ನಡತೆಗಳು ನೋಡಿ ಆ ಗುಣಲಕ್ಷಣ ನೋಡ್ಬಿಟ್ಟಿದೆ, ದೆವ್ವಗಳ ತರ ನೋಡ್ತೀವಿ, ದೆವ್ವಗಳ ತರ ಆಡ್ತಾರೆ ಅಂತ ನಾವೇ ಹೇಳ್ತೀವಿ. Yes or no? ನಿಜನ ಸುಳ್ಳ? Why ಯಾಕೆ they look like that? ಯಾಕೆ ಆ ರೀತಿಯಾಗಿದ್ದಾರೆ? Why Christ is not visible in them? ಯಾಕೆ ಕ್ರಿಸ್ತನು ಅವರಲ್ಲಿ ಕಾಣಿಸ್ತಾ ಇಲ್ಲ? Because we are not going through that labor pain again for them. ಅದು ಅವರಿಗಾಗಿ ಮತ್ತೆ ನಾವು ಆ ಪ್ರಸವ ವೇದನೆಗೆ ಒಳಗಾಗ್ತಾ ಇಲ್ಲ. A minister, a pastor, an evangelist cannot stop his ministry and be satisfied only once the person comes to the church. ಒಬ್ಬ ವ್ಯಕ್ತಿ ಬರೋದಕ್ಕೆ ಆ ಒಂದು ಸೇವಕನಾಗಲಿ ಸುವಾರ್ಥಿಕನಾಗಲಿ ಪಾಸ್ಟರ್ ಆಗಲಿ ಆ ರೀತಿ ಪ್ರಸವ ವೇದನೆ ಪಟ್ಟಿಲ್ಲ ಅಂದ್ರೆ ಅದನ್ನ ನಡೆಸಕ್ಕಾಗೋದಿಲ್ಲ. That is the beginning. That is the beginning. ಅದು ಪ್ರಾರಂಭ. Once that person begins to come to the fellowship, ಆ ಐಕ್ಯತೆಗೆ ಪ್ರಾರಂಭದಲ್ಲಿ ಬಂದಾಗ ವ್ಯಕ್ತಿ the ಬಂದಾಗ real ministry begins there. ನಿಜವಾದ ಸೇವೆ ಅವರು ಬಂದ ಮೇಲೆ ಅವರಿಗೆ ನಡೆಸುವಂತ ಮುಖ್ಯವಾಗಿರುವಂತ. Go through that labor pain so that Christ will be formed in that person. ಆ ವ್ಯಕ್ತಿಯಲ್ಲಿ ಕ್ರಿಸ್ತನ ಸ್ವರೂಪಕ್ಕೆ ಬರೋವರೆಗೂ ನಾವು ಪ್ರಸವ ವೇದನೆ ಪಡಬೇಕು. Christ will be seen visibly in his life and actions. ಆತನ ಒಂದು ಗುಣ ನಡತೆಯಲ್ಲಿ ಜೀವಿತದಲ್ಲಿ ಕ್ರಿಸ್ತನ ಕಾಣಿಸುವವರೆಗೂ ನಾವು ಪ್ರಸವ ವೇದನೆ ಪಡಬೇಕು. That is the ultimate goal of God. ಅದೇ ದೇವರ ಮುಖ್ಯವಾದ ಉದ್ದೇಶವಾಗಿದೆ. That is what God wants. ಅದು ದೇವರಿಗೆ ಬೇಕಾಗಿದೆ. Not someone who is born into the kingdom but is not looking like Christ. ಕ್ರಿಸ್ತ ದೇವರ ರಾಜ್ಯದಲ್ಲಿ ಹುಟ್ಟಿ ಅದು ಕ್ರಿಸ್ತನ ಸ್ವರೂಪದಿಲ್ಲ ಅಂದ್ರೆ ಏನು ಪ್ರಯೋಜನ? God wants to see his children ಆ ದೇವರು ತನ್ನ ಮಕ್ಕಳಲ್ಲಿ ಕಾಣಿಸ್ಕೋಬೇಕಾಗಿದೆ. looking exactly like Jesus Christ. ಯೇಸು ಕ್ರಿಸ್ತನ ತರನೇ ಅವ್ರು ಕಾಣಿಸಬೇಕಾಗಿದೆ. And because you are a leader, ನೀನು ನಾಯಕನಾಗಿ, if you are a father, ನೀನು ತಂದೆಯಾಗಿ, it is your responsibility ನಿನ್ನ ಜವಾಬ್ದಾರಿ to pray, ಪ್ರಾರ್ಥಿಸೋದು, to go through the labor pain, ಮತ್ತು ಪ್ರಸವ ವೇದನೆಗೆ ಒಳಗಾಗೋದು, to pray for your child, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. so that he will become like Christ. ಆತನು ಕ್ರಿಸ್ತನ ರೀತಿಯಲ್ಲಿ ಜೀವಿಸ್ತಾನೆ. Now many pastors, ಅನೇಕ ಸೇವಕರುಗಳು they have a ಕಂಪ್ಲೇಂಟ್ ಮಾಡ್ತಾರೆ. everything is fine, ministry is going well, ಸಭೆ ಚೆನ್ನಾಗಿ ನಡೀತದೆ, ಸೇವನೆ ಚೆನ್ನಾಗಿ ನಡೀತದೆ, but my children, they don't come to the church. ಆದ್ರೆ ನನ್ನ ಮಕ್ಕಳು ಚರ್ಚ್ಗೆ ಬರ್ತಾ ಇಲ್ಲ. Why? ಯಾಕೆ? We have never understood our responsibility and our role. ನಾವು ಆ ಜವಾಬ್ದಾರಿಗಳು ಸರಿಯಾಗಿ ಬೆಳವಣಿಗೆಗೆ When we pray, ಯಾವಾಗ ನಾವು ಪ್ರಾರ್ಥಿಸ್ತೀವೋ, like Paul prayed, ಪೌಲನು ಪ್ರಾರ್ಥನೆ ಮಾಡುವಾಗ the inner bondage will be broken. ಆ ಬಂಧನಗಳೆಲ್ಲ ಮುರಿಯಲ್ಪಡ್ತವೆ. And Christ will take over. Christ will take over, take full charge. ಯೇಸು ಕ್ರಿಸ್ತನ ಅದು ಸಂಪೂರ್ಣವಾಗಿ ಅದು ತೆಗೆದುಕೊಳ್ಳುವಂತನಾಗಿದ್ದಾನೆ. And the person's life will be transformed. ಅವರ ಜೀವಿತಗಳು ತುಂಬಾ ಬದಲಾವಣೆ ಆಗ್ತದೆ. Hallelujah. Hallelujah. How many of us we have complained against our children?
ಎಷ್ಟು ಜನ ತನ್ನ ಮಕ್ಕಳ ವಿರುದ್ಧವಾಗಿ Many ಗುಣಗುಡ್ತಾ times, ಇದ್ದಾರೆ. wherever I go, ನಾನು ಎಲ್ಲಾದ್ರೂ ಹೋದ್ರು ಸಹ people come and tell, please pray for our children. ತಂದೆ ತಾಯಿಗಳು ಬಂದು ಹೇಳ್ತಾರೆ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ ಪ್ಲೀಸ್, They don't obey. ಯಾಕಂದ್ರೆ ಅವ್ರು ವಿಧಿಯರಾಗ್ತಾ ಇಲ್ಲ They don't listen to me. ನನ್ನ ಮಾತು ಕೇಳ್ತಾ ಇಲ್ಲ ಅಂತ. I was in Goa ಗೋವಾದಲ್ಲಿ ಇರ್ಬೇಕಾದ್ರೆ before coming here. ಇದಕ್ಕಿಂತ ಬರೋದಕ್ಕಿಂತ ಮುಂಚೆ So one sister in Goa meeting, ಆ ಗೋವಾ ಮೀಟಿಂಗ್ ಅಲ್ಲಿ she came and told me, ಇಬ್ರು ಬಂದು ಹೇಳಿದ್ರು, my sister is there living in Mumbai, ನನ್ನ ಸಿಸ್ಟರ್ ಇವ್ರ ಸಿಸ್ಟರ್ ಮುಂಬೈಲಿದ್ದಾರೆ, and she is going through a lot of depression and all kinds of situations. ಅನೇಕ ಒಂದು ಒತ್ತಡಕ್ಕೆ ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ಜೀವನ ಇದೆ. Kindly pray for her. ಅವ್ರಿಗಾಗಿ ಪ್ರಾರ್ಥಿಸ್ರಿ. I said, right now I cannot pray. Just give my number. Later on we will pray. ನಾನು ಈಗ ಪ್ರಾರ್ಥನೆ ಮಾಡಲ್ಲ, ನಿಮ್ ನಂಬರ್ ಕೊಡಿ, ನಾನು ಅದಕ್ಕಾಗಿ ಪ್ರಾರ್ಥಿಸ್ತೀನಿ. Then that sister from Mumbai, she called me. ಆ ಮುಂಬೈಯಿಂದ ಇರುವಂತಹ ಸಹೋದರಿ ನನಗೆ ಕರೆ ಮಾಡಿದ್ರು. She said one very important thing. ಒಂದು ಮುಖ್ಯವಾದ ವಿಚಾರವನ್ನು ಹೇಳಿದ್ರು. My granddaughter. ನನ್ನ ದೊಡ್ಡ ಮಗಳು, Granddaughter means it's daughter's daughter. ಆ ಒಂದು ಮೊಮ್ಮಗಳು She is not listening to me. ನನ್ನ ಮಾತು ಕೇಳ್ತಾ ಇಲ್ಲ, She is insulting me ಕಿರ್ಚಾಡ್ತಾಳೆ and giving me back answer. ನಾನು ಮತ್ತೆ ಎದುರು ಮಾತಾಡ್ತಾರೆ. Please pray. ಅದಕ್ಕಾಗಿ ಪ್ರಾರ್ಥಿಸ್ರಿ. They all are good believers. ಅವರೆಲ್ಲ ಒಳ್ಳೆ ವಿಶ್ವಾಸಿಗಳು. Hallelujah, praise the Lord people. ಅಲ್ಲಿ ಅವರೆಲ್ಲ ಚೆನ್ನಾಗಿ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಹೇಳೋ ಜನಗಳು. But behaving like someone else. ಆದ್ರೆ ಯಾವ ರೀತಿ ಇದ್ದಾರೆ ನೋಡಿ ಅವರು. We need to pray. ಅವ್ರಿಗಾಗಿ ಪ್ರಾರ್ಥಿಸಬೇಕು. This generation especially. ಮುಖ್ಯವಾಗಿ ಈಗ ಬಂದಂತಹ ಜನಾಂಗ 15, 16, 17, 18. 15, 16, 17, 18. This generation. ಈ ಒಂದು ಜನಾಂಗ. It is under the control of a different kind of spirit. ಆ ಒಂದು ವ್ಯತ್ಯಾಸವಾದಂತಹ ಒಂದು ದುರಾತ್ಮಗಳ ಕೈ ಕೆಳಗಿದ್ದಾರೆ ಅವರು. Mostly the spirit has come through internet. ಅದು ಹೆಚ್ಚಾಗಿ ಈ ದುರಾತ್ಮಗಳು ಬಂದಿರೋದು ಮೊಬೈಲ್ ಇಂಟರ್ನೆಟ್ ಮುಖಾಂತರ. And this spirit has almost spoiled their thinking. ಅದು ಎಷ್ಟು ಇದು ಹೆಚ್ಚಾಗಿ ಯೋಚನೆ ಮಾಡುವ ಹಾಗೆ ಮಾರ್ಪಡಿಸುತ್ತದೆ. They have developed a different kind of resistance. ಅದು ತನ್ನ ತಾನು ಎದುರಿಸುವಂತಹ ಒಂದು ಗುಣವನ್ನು ಸಿದ್ಧ ಮಾಡ್ಕೊಳ್ತಾ ಇದೆ. They like, when you give medicine overdose, ಒಂದು ಹೆಚ್ಚಿನ ಔಷಧಿ ಕೊಟ್ರೆ slowly ನಿಧಾನವಾಗಿ a time will come, ಒಂದು ಸಮಯ ಬರ್ತದೆ, your body will not respond to the medicine again. ಮದ್ದು ಒಂದು ಚೂರು ಜಾಸ್ತಿ ಕೊಟ್ಟು ಬಂದಾಗ ಒಂದು ಟೈಮ್ ಬರ್ತದೆ, ಆ ಒಂದು ಬಾಡಿ ಆ ಮದ್ದನ್ನು ಸ್ವೀಕಾರ ಮಾಡಲ್ಲ. The children are like that now. ಮಕ್ಕಳು ಅದೇ ರೀತಿಯಾಗಿನೇ. They don't listen to anybody. ಯಾರ ಮಾತು ಕೇಳೋದಿಲ್ಲ. They don't follow the rules. ಕಾನೂನುಗಳ ಹಿಂಬಾಲಿಸೋದಿಲ್ಲ. There is no discipline at all. ಶಿಸ್ತಾಗಿರೋದಿಲ್ಲ. Not at home. ಮನೆಯಲ್ಲೂ ಇಲ್ಲ. Not in the school. ಈ ಸ್ಕೂಲಲ್ಲೂ ಇರೋದಿಲ್ಲ. Not anywhere else. ಎಲ್ಲಿ ಸಹ ಆ ರೀತಿ They listen to themselves only. ತನ್ನಂತಾನೆ ಅವ್ರು ಯಾರು ಮಾತು ಕೇಳ್ತಾರೆ ಅವ್ರ ಮಾತೆ ಅವರೇ ಕೇಳೋದು, ಬೇರೆ ಮಾತು ಕೇಳಲ್ಲ. This is the right time for the parents to stand and pray like Paul prayed with labor pain. ಈಗ ತಂದೆ ತಾಯಿಗಳಾದಂತವರು ತನ್ನ ಮಕ್ಕಳಿಗೋಸ್ಕರ ಪ್ರಸವ ವೇದನೆ ರೀತಿಯಲ್ಲಿ ಪೌಲ್ ಹೇಳಿದ ರೀತಿಯಲ್ಲಿ ನಿಂತು ಕಣ್ಣೀರು ಬಿಟ್ಟು ಪ್ರಾರ್ಥಿಸಬೇಕಾಗಿದೆ. We become upset so easily. We become angry and upset very easily. ನಾವು ಈ ಸುಲಭವಾಗಿ ಕೋಪ ಮಾಡ್ಕೊಳ್ತೀವಿ ಅದರ ವಿಚಾರವಾಗಿ. Because we see our children going in a different way. ಯಾಕಂದ್ರೆ ನಮ್ಮ ಮಕ್ಕಳು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. But have we prayed? ಆದ್ರೆ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ರಾ? The way that Bible tells us to pray. ಬೈಬಲ್ ಹೇಳೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? I think we are not serious. ಅದರಲ್ಲಿ ನಾವು ತುಂಬಾ ಸೀರಿಯಸ್ ಆಗಿಲ್ಲ. How many of you want to lose your children in the hands of the enemy? ದೇವರ ಸೈತಾನ ಕೈಯಿಂದ ಬಿಡಿಸಬೇಕಂತ ಎಷ್ಟು ಜನ ಇಷ್ಟಪಡ್ತೀರಾ? How many of you want to lose your children and give to the hands of the enemy? ನಿಮ್ಮ ಮಕ್ಕಳನ್ನ ಕಳ್ಕೊಂಡು ಆ ಸೈತಾನ ಕೈ ಕೊಡಬೇಕು ಇಷ್ಟಪಡ್ತೀರಾ? ಇಲ್ಲ. What are you doing? Lord, bless my child. ದೇವರೇ ನಮ್ಮ ಮಕ್ಕಳ ಆಶೀರ್ವಾದ ಮಾಡು. When a man of God comes, ದೇವರ ಸೇವಕರು ಬಂದಾಗ, pastor please pray for my child. ನನ್ನ ಮಗನಿಗೆ ಪ್ರಾರ್ಥಿಸ್ರಿ. But no, ಅದಲ್ಲ. you have to change your mind. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳ್ರಿ. You have to feel that pain. ನೋವನ್ನು ಅನುಭವಿಸ್ರಿ. Otherwise you will not see your children walking in the ways of God. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ದೇವರ ಮಾರ್ಗದಲ್ಲಿ ನಡೆಯೋದಿಲ್ಲ. When I am talking about children, ನಮ್ಮ ಮಕ್ಕಳ ಬಗ್ಗೆ ಮಾತಾಡುವಾಗ I am talking about spiritual children also. ಆತ್ಮಿಕ ಮಕ್ಕಳ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. Natural children also. ಸ್ವಾಭಾವಿಕ ಮಕ್ಕಳ ಬಗ್ಗೆನೂ ಸಹ ಮಾತಾಡ್ತೀವಿ. We are tired in the work. ಈ ಕೆಲಸದಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತೀವಿ. Come back to home. ಮನೆಗೆ ಬಂದ್ಬಿಡ್ತೀವಿ. We eat something and go to sleep. ತಿಂದ್ಬಿಡ್ತೀವಿ, ಹೋಗಿ ಮಲ್ಕೊಳ್ತೀವಿ. No prayer. ಪ್ರಾರ್ಥನೆ ಇಲ್ಲ. Morning.
ಬೆಳಗ್ಗೆ we wake up late, ನಿಧಾನವಾಗಿ ಎದ್ದೇಳ್ತೀವಿ, get ready quickly, ಬೇಗ ಸಿದ್ಧರಾಗ್ತೀವಿ, have something and go to work. ಏನೋ ಒಂದು ಇಟ್ಟು ತಿಂದ್ಬಿಟ್ಟು ಓಡ್ಬಿಡ್ತೀವಿ No ಕೆಲಸಕ್ಕೆ. time to pray. ಯಾರು ಪ್ರಾರ್ಥನೆ ಮಾಡೋರು? And we are expecting godly family. ನಾವು ಎದುರು ಏನೆದುರು ನೋಡ್ತಿದ್ವಿ? ದೇವರ ಕುಟುಂಬವಾಗಿ ಎದುರು ನೋಡ್ತಾ ಇದೀವಿ. We are expecting Christ-like ಈ people. ದೇವರ ತರ ಇರಬೇಕು, ಯೇಸು ಕ್ರಿಸ್ತನ ತರ ಇರಬೇಕಂತ ಎದುರು ನೋಡ್ತೀವಿ. That won't work. ಅದು ಏನು ಪ್ರಯೋಜನ ಆಗಲ್ಲ. Pray like Paul. ಪೌಲನ ತರ ನಾವು ಪ್ರಾರ್ಥಿಸಬೇಕು. Pray like Abraham. ಅಬ್ರಹಾಂ ತರ ಪ್ರಾರ್ಥಿಸಬೇಕು. Things will change. ಎಲ್ಲ ಪರಿಸ್ಥಿತಿ ಚೇಂಜ್ ಆಗ್ತವೆ. God wants to trust you. ದೇವರು ನಿಮ್ಮನ್ನು ನಂಬಬೇಕು. But are we trustworthy? ನೀವು ಅರ್ಹರಾಗಿದ್ದೀರಾ ಅವನು ನಂಬೋದಕ್ಕೆ? God wants to reveal his secrets to us. ದೇವರ ತನ್ನ ರಹಸ್ಯಗಳನ್ನು ನಮಗೆ ಬಯಲುಪಡಿಸಬೇಕು ಇಷ್ಟಪಡ್ತಾನೆ. But can we take that and use that for the kingdom of God? ಅದನ್ನ ದೇವರ ರಾಜ್ಯದಲ್ಲಿ ಉಪಯೋಗ ಮಾಡ್ಕೋಬೇಕಂತ ಇಷ್ಟಪಡ್ತೀರಾ? Very serious thing. ತುಂಬಾ ಗಮನ ಕೊಡಬೇಕಿದ ವಿಚಾರ. Think about it. ಯೋಚನೆ ಮಾಡಿದ್ರಲ್ಲಿ. I know time is over. ಟೈಮ್ ಮುಗಿತಾ ಬಂತು. By 8:30 it should have been done already. But we started late. ಲೇಟಾಗಿ ಪ್ರಾರಂಭ ಮಾಡಿದ್ವಿ. I cannot continue anymore. ಇದನ್ನ ಮಂತ್ರ I should not continue. ನಾನು ಕಂಟಿನ್ಯೂ ಮಾಡೋದಿಲ್ಲ. But we can stand in God's presence. ದೇವರ ಪ್ರಸನ್ನದಲ್ಲಿ ನಾವು ಎದ್ದು ನಿಂತ್ಕೊಳ್ಳೋಣ. If you think that you are not serious for the ministry ಅದನ್ನ and pray like this, ಈ ರೀತಿಯಾಗಿ ನೀವು ಸೇವೆಯಲ್ಲಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ you can repent. ಇವತ್ತು ಪಶ್ಚಾತ್ತಾಪ ಪಡಿ, ದೇವರ ಕಡೆ ತಿರುಗಿರಿ. You can ask God to forgive you. ದೇವರೇ ನನಗೆ ಕ್ಷಮಿಸೋದು ಕೇಳ್ರಿ. If our relationship is not strong enough, ಒಂದು ವೇಳೆ ದೇವರ ಜೊತೆಲಿ ಇದ್ದ ಸಂಬಂಧ ಬಲವಾಗಿಲ್ಲ ಅಂದ್ರೆ we can repent. ನಾವು ಮತ್ತೆ ಪಶ್ಚಾತ್ತಾಪ ದೇವರ ಕಡೆ God ತಿರುಗಿಕೊಳ್ಳೋಣ. wants to be our friend. ಮತ್ತೆ ದೇವರ ಜೊತೆ ನಾವು ಸ್ನೇಹಿತರಾಗಿರಬೇಕು. If that friendship is not there, that level of friendship is not there, ಒಂದು ವೇಳೆ ಆ ಮಟ್ಟಕ್ಕೆ ಸ್ನೇಹ ಇಲ್ಲ ಅಂದ್ರೆ, ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ, we need to develop that kind of ಅದನ್ನ relationship. ನಾವು ಜಾಸ್ತಿ ಮಾಡ್ಕೋಬೇಕು, ಡೆವಲಪ್ಮೆಂಟ್ You ಮಾಡ್ಕೋಬೇಕು. can cry and weep, ಒಂದು ವೇಳೆ ಕಣ್ಣೀರು ಸುರಿಸಿರಿ, repent ಪ್ರಾರ್ಥಿಸಿರಿ, and ask forgiveness, ಪಶ್ಚಾತ್ತಾಪ ಪಡಿ, ದೇವರ ಕಡೆ ತಿರುಗಿಕೊಳ್ಳ್ರಿ. and you can ask the help of the Holy Spirit. ದೇವರ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳ್ರಿ. Let the Holy Spirit speak to us. ದೇವರ ಆತ್ಮನ ನಮ್ಮ ಜೊತೆ Let the ಮಾತಾಡಿ, Holy Spirit deal in us and with us. ದೇವರ ಆತ್ಮನ ಕ್ರಿಯೆ ಮಾಡ್ಲಿ. Let the Holy Spirit create a good heart in us, ನಮ್ಮಲ್ಲಿ ಆ ಪರಿಶುದ್ಧಾತ್ಮನ ಒಳ್ಳೆ ಹೃದಯಗಳನ್ನು ಉಂಟು ಮಾಡ್ಲಿ. a clean heart in us, ನಮ್ಮ ಹೃದಯಗಳು ಶುದ್ಧವಾಗ್ಲಿ. that we can be sensitive to the call of God in our lives. ನಮ್ಮ ಜೀವಿತದಲ್ಲಿ ದೇವರ ಕರೆಯುವಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸುವ ಹಾಗೆ. Thank you, Lord. ಥ್ಯಾಂಕ್ ಯು ಲಾರ್ಡ್. If you think this was for you, ಇದು ನಿಮಗಾಗಿನೇ. if you think this word was for you, ಈ ಒಂದು ನೀವು ಯೋಚನೆ ಮಾಡ್ರಿ, ಈ ವರ್ಡ್ ನೀವು ಈ ಮಾತು ನಿಮಗಾಗಿ pray. ಪ್ರಾರ್ಥಿಸ್ರಿ. Take 2 minutes. 2 ನಿಮಿಷ ತೆಗೆದುಕೊಳ್ರಿ, Pray. ಪ್ರಾರ್ಥಿಸಿ. ಯಾರು ಸುಮ್ಮನೆ ಇರಬೇಡ್ರಿ, ಪ್ರಾರ್ಥಿಸ್ರಿ. This is not a healing meeting. ಇದು ಗುಣಪಡಿಸುವಂತಹ ಒಂದು ಮೀಟಿಂಗ್ ಅಲ್ಲ. This is not a revival meeting. ಈ ಒಂದು ಉತ್ಸಾಹವಂತ ಕೂಟ ಅಲ್ಲ. This is not any other kind of meeting. ಬೇರೆ ತರದ ಒಂದು ಕೂಟ ಅಲ್ಲ ಇದು. This is the meeting to come back to the Lord. ಇದು ಈ ಮೀಟಿಂಗ್ ಏನಂದ್ರೆ ದೇವರ ಜೊತೆಗೆ ಮತ್ತೆ ತಿರುಗಿಕೊಳ್ಳುವಂತದ್ದು. If you find yourself very far from Him, ಒಂದು ವೇಳೆ ಅದನ್ನು ಗುರುತಿಸೋದಕ್ಕೆ ನೀವು ತುಂಬಾ ದೂರ ಹೋಗಿರಬಹುದು, tell Him, Lord, I am taking a step of faith again. ಕರ್ತನೇ ಮತ್ತೊಂದು ಸಾರಿ ನಾನು ನೀನು ತಿರುಗಿಕೊಂಡು ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. Draw me near, O Lord. ಕರ್ತನೇ ನಮಗೆ ಸಹಾಯ ಮಾಡು. Draw me near. ಮತ್ತೆ ನನ್ನ ಹತ್ತಿರ ಕರೆಕೋ. Call me near. ಹತ್ತಿರ ಕರೆಕೋ ಸ್ವಾಮಿ. Attract me, Lord. ನನ್ನನ್ನು ಎಳ್ಕೋ ಸ್ವಾಮಿ, ಸೆಳೆಕೋ. Pray, pray, pray. ಪ್ರಾರ್ಥಿಸಿರಿ, ದೇವರೇ ನನ್ನ ಸೆಳಿ, ನನ್ನ ಕರೆಕೋ ಅಂತ ಕೇಳಿ ಕರೀರಿ. That to help you. ದೇವರೇ ನನ್ನನ್ನ ಹತ್ತಿರಕ್ಕೆ ಬಾ, ನನ್ನನ್ನು ಕರ್ಕೋ ದೇವರೇ, ನಾನು ನಿನ್ನ ಹತ್ರ ಇರಬೇಕಂತ ಪ್ರಾರ್ಥಿಸಿರಿ. If you were not serious about praying for your spiritual children, ಆತ್ಮಿಕವಾದ ಮಕ್ಕಳಿಗೆ ನೀನು ಈ ರೀತಿಯಾಗಿ ನೀನು ಸೀರಿಯಸ್ ಆಗಿಲ್ಲ ಅಂದ್ರೆ, if you were not serious about praying for your physical children, ನಿಮ್ಮ ಶಾರೀರಿಕವಾದ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ, this is the time to repent. ಈ ಒಂದು ಸಮಯ ಪಶ್ಚಾತ್ತಾಪ ಪಡುವಂತದ್ದು. You can pray for them later, ಅವರಿಗಾಗಿ ಪ್ರಾರ್ಥಿಸಿರಿ. but now restore your relationship. ಅವರಿಗಾಗಿ ನಿಧಾನಕ್ಕೆ ಪ್ರಾರ್ಥಿಸಿರಿ. ಮತ್ತೆ ನೀವು ದೇವರೊಂದಿಗೆ ಹೊಸದಾಗಿ ಮತ್ತೆ ಹೊಸ ಸಂಬಂಧನ ಕಟ್ಟ್ರಿ ದೇವರ ಜೊತೆಲಿ. Talk to God. ದೇವರ ಜೊತೆ ಮಾತಾಡ್ರಿ. Tell Him, Lord, I need your help. ಕರ್ತನೇ ನನಗೆ ನೀವು ಸಹಾಯ ಬೇಕಾಗಿದೆ, and He will do that. ಆತನು ಅದು ಮಾಡುವಂತನಾಗಿದ್ದಾನೆ. Thank you, Lord. Hallelujah.
Hallelujah, Jesus, Lord. Lord. Yeah, talk to him. Talk to him. ಪ್ರಾರ್ಥಿಸಿರಿ, ಯಾರು ಸುಮ್ಮನೆ ಇರಬೇಡಿ. Talk to him. ಪ್ರಾರ್ಥಿಸಿರಿ. Talk to him. ಪ್ರಾರ್ಥಿಸಿರಿ. Thank you, Lord Jesus. Thank you, Jesus, Lord. Thank you, Lord Jesus. Thank you, Lord. Hallelujah. Take 1 or 2 minutes more. 1-2 ನಿಮಿಷದಲ್ಲಿ ನಿಮಗಾಗಿ, ನಿಮ್ಮ ಸಭೆಗಾಗಿ, ಮಕ್ಕಳಿಗಾಗಿ God is ಪ್ರಾರ್ಥಿಸಿರಿ. speaking to someone here. God is speaking to someone very personally. ಒಂದು ಪ್ರತ್ಯೇಕವಾಗಿ ಒಬ್ಬರಿಗಾಗಿ ದೇವರು ಇಲ್ಲಿ ಮಾತಾಡ್ತಿದ್ದಾರೆ. You don't have any kind of prayer life. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲ. You are neglecting that. ಆ ಪ್ರಾರ್ಥನೆನ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ. But from today onwards, ಈ ದಿನದಿಂದ by the help of the Holy Spirit, ಪರಿಶುದ್ಧಾತ್ಮನ ಸಹಾಯದಿಂದ it will be restored. ಮತ್ತೆ ಅದು ಹೊಸದಾಗಿರ್ತದೆ. Ask to your God. ದೇವರನ್ನ ಕೇಳು. Ask to your God. ದೇವರನ್ನ ಕೇಳು. Most of the times we are busy asking for this and that. ನಾವು ತುಂಬಾ ಬ್ಯುಸಿಯಾಗಿ ಅದನ್ನ ಇದನ್ನ ಕೇಳ್ತಾ ಇರ್ತೀವಿ. Lord, I need healing. ದೇವರೇ ನನಗೆ ಗುಣಪಡಿಸು ಅಂತ Lord, ಹೇಳಿ. I need money. ನನಗೆ ಹಣ ಬೇಕು ಅಂತ ಹೇಳಿ. I need a house. ಮನೆ ಬೇಕು ಅಂತ ಹೇಳಿ. I need this thing and that thing. ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತೀವಿ. We are busy praying that. ಇಂತಹ ಪ್ರಾರ್ಥನೆಯಲ್ಲಿ ತುಂಬಾ ಬ್ಯುಸಿ ಆಗಿದ್ದೀವಿ. Pray that today God will call you as a friend again. ಕೇಳ್ರಿ, ದೇವರೇ ನಾನು ನಿನ್ನ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ದೇವರೇ ಅಂತ ಕೇಳ್ರಿ. Tell him, Lord, today ಈ ದಿನ I come back to you. ಮತ್ತೆ ನಿಮ್ಮ ಬಳಿಗೆ ಬರ್ತೀನಿ ನಾನು. I want to be your friend again. ಮತ್ತೆ ನಾನು ನಿನ್ನ ಸ್ನೇಹಿತನಾಗಿರಬೇಕು. I want to be trustworthy. You are trustworthy, I know it. ನೀನು ನಂಬಿಕೆಸ್ತನಾಗಿದೆ, ನಾನು ನಂಬ್ತೀನಿ. I want myself to be trustworthy for you. ಕರ್ತನೇ, ನಾನು ನಿನಗೆ ನಂಬಿಕೆಸ್ತನಾಗಿರಬೇಕು, ಸಹಾಯ ಮಾಡು. Please accept me again, O Lord. ಮತ್ತೊಂದು ಸಾರಿ ನನ್ನ ಅಂಗೀಕಾರ ಮಾಡು ದೇವರೇ. Please receive me again. ಮತ್ತೊಂದು ಸಾರಿ ಸ್ವೀಕಾರ ಮಾಡಿ ದೇವರೇ. In the name of Jesus. ಯೇಸುವಿನ ನಾಮದಲ್ಲಿ Call out to God. ಕರೀರಿ ದೇವರನ್ನ. Call out to God. ಕರೀರಿ ದೇವರನ್ನ. If you want to see someone saved, ಒಂದು ವೇಳೆ ನಿಮ್ಮ ಮುಖಾಂತರ ಯಾರಾದ್ರೂ if ರಕ್ಷಿಸಲ್ಪಟ್ರೆ, you want to see your child becoming like Christ, ಕ್ರಿಸ್ತನ ರೀತಿಯಲ್ಲಿ ನಿನ್ನ ಮಗನೋ ಮಗಳೋ ಈ ರೀತಿಯಾಗಿ ನಿನ್ನ ಮಕ್ಕಳು ಕಾಣಿಸ್ಕೋಬೇಕಾದ್ರೆ, pray with your heart. ನಿಮ್ಮ ಹೃದಯದಿಂದ ಪ್ರಾರ್ಥಿಸಿರಿ. Cry to him. ದೇವರ ಹತ್ರ ಪ್ರಾರ್ಥಿಸಿರಿ. Don't lose this opportunity. ಈ ಅವಕಾಶವನ್ನ ಕಳ್ಕೋಬೇಡ. God will do something wonderful and ದೇವರು ನಿಮಗೆ ಜೊತೆಲಿ ಅದ್ಭುತವನ್ನ ಮಾಡುವಂತನಾಗಿದ್ದಾನೆ. yes, something will happen. ಏನೋ ಒಂದು ವಿಶೇಷದಲ್ಲಿ ಈ ಜಾಗದಲ್ಲಿ ನಡೀತಾ ಇದೆ. The design of your ministry will change. ನಿಮ್ಮ ಸೇವೆಯ ಒಂದು ಡಿಸೈನ್ ಅನ್ನ ಚೇಂಜ್ ಆಗ್ತಾ ಇದೆ. The design of your household will change. ನಿಮ್ಮ ಮನೆಯಲ್ಲಿರುವಂತ ಪರಿಸ್ಥಿತಿಗಳ ಒಂದು ಬದಲಾವಣೆ ಆಗ್ತಾ ಇದೆ. The design of your house family will change. ನಿಮ್ಮ ಕುಟುಂಬದಲ್ಲಿ ಒಂದು ಕೆಲವು ಕಾರ್ಯಗಳು ಬದಲಾವಣೆ ಆಗ್ತಾ ಇದೆ. The design of your family and also the society will change. ಸಮಾಜದಲ್ಲಿ ನಿನ್ನ ವಿಚಾರವಾಗಿ ಕೆಲವು ಕಾರ್ಯಗಳು ಚೇಂಜ್ ಆಗ್ತಾ ಇದ್ದಾವೆ. Because God wants to work in and through you. ನಿನ್ನ ಮುಖಾಂತರ ದೇವರು ಕೆಲಸ ಮಾಡಬೇಕಂತ ಇಷ್ಟಪಡ್ತಿದ್ದಾರೆ. Thank you, Lord. Pray. ಪ್ರಾರ್ಥಿಸಿರಿ. Pray. ಯಾರು ಸುಮ್ಮನೆ ಇರಬೇಡ್ರಿ. Everyone. ಥ್ಯಾಂಕ್ ಯು. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಆತ್ಮಿಕ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ದೇವರೇ, ಆ ಮಕ್ಕಳು ಕ್ರಿಸ್ತನ ಸ್ವರೂಪಕ್ಕೆ ಬರುವ ಹಾಗೆ ಪ್ರಾರ್ಥಿಸಿರಿ. ನಿಮ್ಮ ಸಭೆಯ ಮಕ್ಕಳು ಕ್ರಿಸ್ತನ ಸ್ವರೂಪಕ್ಕೆ ಬರುವ ಹಾಗೆ, ನಿಮ್ಮ ಸ್ವಂತ ಮಕ್ಕಳು ಕ್ರಿಸ್ತನ ಸ್ವರೂಪಕ್ಕೆ ಬರುವ ಹಾಗೆ. Thank you, Lord. ಕರ್ತನೇ, ಜೋಶಿಗಾಗಿ ಅಭಿಷೇಕಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರು ನಿಮ್ಮ ಸ್ವರೂಪದಲ್ಲಿ ಬರಲಿ ಸ್ವಾಮಿ. ನಾನು ನಿನ್ನ ಸ್ವರೂಪದಲ್ಲಿ ಬರಬೇಕು ಕರ್ತನೆ. Come back to him. ಕರ್ತನೆ, ಮಾತಾಡಿ, ಅವ್ರ ಜೊತೆಲಿ ಮಾತಾಡಿ. Come back to him. ಮತ್ತೆ ಆತನ ಜೊತೆಗೆ ಬನ್ನಿ. Come back to him. ಮತ್ತೆ ಆತನ ಜೊತೆಗೆ ಬನ್ನಿ. Tell him, Lord, embrace me again. ಕರ್ತನೆ, ನನ್ನ ಅಪ್ಪಿಕೋ ದೇವರೇ. One more time, O Lord. ಮತ್ತೊಂದು ಸಾರಿ ನನ್ನ ಅಪ್ಪಿಕೋ ದೇವರೇ. Embrace me, Lord. ಮತ್ತೊಂದು ಅಪ್ಪಿಕೋ ದೇವರೇ, ನನ್ನ Embrace me, Lord. ನನ್ನ ಅಪ್ಪಿಕೋ ದೇವರೇ. Fill me with your love and compassion. ಅಪ್ಪ, ನಿನ್ನ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿಸು ಸ್ವಾಮಿ. Fill me again with your heart. ನಿಮ್ಮ ಹೃದಯ ರೀತಿಯಲ್ಲಿ ನನ್ನನ್ನು ತುಂಬಿಸು ಸ್ವಾಮಿ. Make my heart like your heart, O ನನ್ನ Lord. ಹೃದಯವನ್ನು ನಿನ್ನ ಹೃದಯವಾಗಿ ಮಾರ್ಪಡಿಸು ದೇವರೇ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Thank you, Lord. ಥ್ಯಾಂಕ್ ಯು ಜೀಸಸ್. Thank you, Lord. ಥ್ಯಾಂಕ್ ಯು ಲಾರ್ಡ್. Thank you, Lord. Thank you, Lord. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹalleluya. Thank you, Lord. The Holy Spirit is talking to us. ಪರಿಶುದ್ಧಾತ್ಮ ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ. Listen to his voice in your hearts. ನಿಮ್ಮ ಹೃದಯದಲ್ಲಿ ಆತನ ಶಬ್ದವನ್ನು ಕೇಳಿಸಿಕೊಳ್ಳಿ. And follow that instruction. ಆತನ ಒಂದು ಸೂಚನೆಗಳನ್ನು ಗಮನಿಸಿರಿ. Thank you, Lord. ಥ್ಯಾಂಕ್ ಯು ಜೀಸಸ್. Father, we thank you for this time. ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. Thank you for your word. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. Thank you for ministering to us. ನಮಗೆ ಸೇವೆ ಮಾಡಿದ್ದಕ್ಕಾಗಿ ಸ್ತೋತ್ರ. Let your children be blessed. ನಿಮ್ಮ ಮಕ್ಕಳ ಆಶೀರ್ವಾದ ಹೊಂದಲಿ.
let your heart be imparted into their hearts. ಕರ್ತನೆ ನಿಮ್ಮ ಹೃದಯ ನಮ್ಮ ಹೃದಯಗಳಾಗಿ ಮಾರ್ಪಡಿಸು. Let our heart be like your heart. ನಮ್ಮ ಹೃದಯಗಳು ನಿಮ್ಮ ಹೃದಯವಾಗಿ ಮಾರ್ಪಡಿಸು. Let Christ take over completely. ಅಪ್ಪ ಕ್ರಿಸ್ತನ ರೀತಿಯಲ್ಲಿ ನಮ್ಮನ್ನು ಪರಿಪೂರ್ಣಗೊಳಿಸು. Help us to be ಸಹಾಯ ಮಾಡು. sensitive like Abraham. ಅಪ್ಪ ಅಬ್ರಹಾಮನ ರೀತಿಯಲ್ಲಿ ನಾವು ಇರುವ ಹಾಗೆ ಸಹಾಯ ಮಾಡು. Help us to be sensitive like Paul. ಪೌಲನ ರೀತಿಯಲ್ಲಿ ನಾವು ಇರುವ ಹಾಗೆ ಸಹಾಯ ಮಾಡು. Help us to be like Christ. ಕ್ರಿಸ್ತನ ರೀತಿಯಲ್ಲಿ ಇರೋದಕ್ಕೆ ಸಹಾಯ ಮಾಡು. In Jesus' mighty name. ಯೇಸುವಿನ ನಾಮದಲ್ಲಿ ತಂದೆ. Amen. Amen. ಸೇವೆಯ ಜೀವಿತವನ್ನು ದೇವರು ಬದಲಾಯಿಸ್ತಾ ಇದ್ದಾರೆ. He started his wonderful work in your heart, my dear brother. ಸಹೋದರ, ನಿಮ್ಮ ಹೃದಯದಲ್ಲಿ ಇದೆ ದೇವರು ಬದಲಾಯಿಸ್ತಿದ್ದಾರೆ. God is talking to you. ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. God is going to lift you up. ದೇವರು ನಿಮ್ಮ ಮೇಲಕ್ಕೆ ತೆಗೆದುಕೊಂಡು ಬರ್ತಿದ್ದಾರೆ. You came discouraged. ತುಂಬಾ ಡಿಸ್ಕರೇಜ್ ಆಗಿ When ನಿರುತ್ಸಾಹದಿಂದ you ಬಂದಿದ್ದಾರೆ. came to this place, ಈ ಜಾಗಕ್ಕೆ ಬರಬೇಕಾದ್ರೆ no, I don't know exactly what discouraged you. ನಿನಗೆ ಏನಿಗೆ ಅದು ನಿರುತ್ಸಾಹ ಆಗಿದೆ ಗೊತ್ತಿಲ್ಲ. But now the Spirit of God has lifted your spirit again. ಮತ್ತೆ ಪವಿತ್ರ ಆತ್ಮನು ನಿಮ್ಮ ಆತ್ಮವನ್ನ ಮತ್ತೆ ಮೇಲಕ್ಕೆ ಎತ್ತಾ ಇದ್ದಾರೆ. God will use you. ದೇವರು ನಿನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ. Something new and something powerful is going to happen. ತುಂಬ ಹೊಸ ಕಾರ್ಯಗಳು ತುಂಬ ಶಕ್ತಿಶಾಲಿಯಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಿದ್ದಾರೆ. This is for someone. ಇದು ಒಬ್ಬರಿಗೆ. You are in the ministry. ನೀವು ಸೇವೆಯಲ್ಲಿ ಇದ್ದೀರಿ ಈಗಾಗಲೇ. The ministry will not go down, but it will go up. ನೀನು ಅಂದ್ಕೊಂಡಿದ್ಯಾ ಸೇವೆ ಕೆಳಗೆ ಬಿದ್ದೋಗ್ತದ್ರೆ? ಇಲ್ಲ, ನೀನು ಸೇವೆ ಮೇಲಕ್ಕೆ ಬರುತ್ತೆ. Receive this word. ಈ ಮಾತನ್ನು ಸ್ವೀಕಾರ ಮಾಡು. Amen. Amen. Thank you. Praise the Lord. ಹಾಗೆ ಸ್ತೋತ್ರ. ಇಲ್ಲಿ ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಮ್ಮ ಸೇವಕರ ಮುಖಾಂತರ ಕರ್ತನೆ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಾಯಕರಿಂದ ಹೇಗಿರಬೇಕು, ನಾಯಕರ ಜವಾಬ್ದಾರಿಗಳೇನು, ಏನೆಲ್ಲ ಮಾಡಬೇಕು ಅಂತೇಳಿ ಕರ್ತನೆ ಅಬ್ರಹಾಮನ ತೋರಿಸ್ಕೊಟ್ರಿ, ಪೌಲನ ಜೀವಿತನ ತೋರಿಸ್ಕೊಟ್ರಿ. ನಾವು ಕಷ್ಟಪಡದೆ, ನಾವು ನೋವು ತಿನ್ನದೆ ಇನ್ನೊಂದು ಆತ್ಮ ರಕ್ಷಿಸಲ್ಪಡೋದು ಸಾಧ್ಯವಿಲ್ಲ. ಹೌದು ಕರ್ತನೆ, ದೇವಾಯಸಂದಲ್ಲಿ ಕರ್ತನೆ ಪ್ರಾರ್ಥನೆ, ನಮ್ಮ ಅಬ್ರಹಾಮನ ಪ್ರಾರ್ಥನೆ ಕೇಳಿದ ದೇವರು ನಮ್ಮ ಪ್ರಾರ್ಥನೆ ಕೇಳುವ ಹಾಗೆ ಮಾಡಿ ಸ್ವಾಮಿ. ಆ ರೀತಿಯ ಮಾರ್ಗದಲ್ಲಿ ನನಗೆ ಸಹಾಯ ಮಾಡು. ಪೌಲನು ಯಾವ ರೀತಿ ಕರ್ತನೆ ಮತ್ತೆ ಪ್ರಸವೇದನೆಗೆ ಪಡೋದಕ್ಕೋಸ್ಕರ ಸೇವೆಗೋಸ್ಕರ ಕಷ್ಟಪಟ್ಟನು, ಅದೇ ರೀತಿಯಾಗಿ ನಾವು ಸಹ ಕಷ್ಟಪಟ್ಟು ಅನೇಕ ಆತ್ಮಗಳನ್ನು ನಿಮ್ಮ ರೂಪದಲ್ಲಿ ನಿಮ್ಮ ಸ್ವಾರೂಪಕ್ಕೆ ಬರುವ ಹಾಗೆ ಸ್ವಾಮಿ, ನಮ್ಮ ಸ್ವಂತ ಮಕ್ಕಳು, ಶಾರೀರಿಕ ಮಕ್ಕಳು, ಆತ್ಮಿಕ ಮಕ್ಕಳು ಎಲ್ಲರೂ ನಿನ್ನ ಸ್ವರೂಪಕ್ಕೆ ಬರುವ ಹಾಗೆ ಸಹಾಯ ಮಾಡು. ಕೃಪೆ ತೋರಿಸಿ ಎಲ್ಲ ಘನತೆ ಸಲ್ಲಿಸ್ತೀವಿ ಕರ್ತನಾದ ಯೇಸು ಕ್ರಿಸ್ತನ ಸಲ್ಬಿಡಿ ಅಂತಂದೆ. ನನ್ನ ಮನೆಗೆ ಹೊನಕೊಂಡಾಡು, ಅಸ್ಪತ್ರ ನಾಮ ಕೆರಿಸಲಿ. ನನ್ನ ಮನೆಗೆ ಹೊನಕೊಂಡಾಡು, ಆತನ ಮಾಡಿಕೊಳ್ಳೋದನ್ನು ಮರಿಬೇಡ. ಆಮೇನ್. ಓಕೆ, ಪ್ರೇಯರ್ ಮಾಡಿಸ್ಕೊಳ್ಳೋರು.